ಜಟಕ ಬಂಡಿ ಹಾರ್ಕೊಂಡು ಹೋಗ್ರಪ್ಪ ರಸ್ತೆಯ ಗುಂಡೆ. ಜೀ ಕನ್ನಡದ ಸಮಸ್ತ ವೀಕ್ಷಕ ದೇವರುಗಳಿಗೆ ನಿಮ್ಮ ಮಾಲವಿಕಾ ಮಾಡುವ ಪ್ರೀತಿಯ ನಮಸ್ಕಾರ. ಇದು ಸೆರಾ ರಿಫ್ಲೆಕ್ಸಿವ್ ಸ್ಟೈಲ್ ಬದುಕು ಜಟಕ ಬಂಡಿ ಪವರ್ಡ್ ಬೈ ಡಾಬರ್ ಆಮ್ಲಾ ನೆಲ್ಲಿ ಹೇರ್ ಆಯಿಲ್. ಪ್ರಿಯ ವೀಕ್ಷಕರೇ, ನಮ್ಮಲ್ಲಿ ಮದುವೆ ಅಂತನ್ನುವಂಥದ್ದು ಹೆಣ್ಣು ಮಕ್ಕಳನ್ನ ಮನೆಯಿಂದ ಸಾಗಾಕುವ ಒಂದು ಸಂಸ್ಕಾರವಾಗಿ ಅಷ್ಟೇ ಉಳಿದಿದೆ. ವರ ಯೋಗ್ಯನ ಅಲ್ವಾ ನಾವು ವಿಚಾರಿಸೋದಿಲ್ಲ. ಮುಂದಿನ ಭವಿಷ್ಯ ಹೆಣ್ಣು ಮಗಳಿಗೆ ಹೇಗಾಗಿರುತ್ತೆ ಅದು ನಾವು ಯೋಚನೆ ಮಾಡೋದಿಲ್ಲ. ನಾವು ಕೈ ತೊಳ್ಕೊಂಡ್ಬಿಟ್ರೆ ಸಾಕಪ್ಪ, ಮುಂದೆ ಅವಳು ಹೇಗಾದ್ರೂ ಬದುಕೊಳ್ಳಿ ಅಂತ ಅಂದ್ಕೋತೀವಿ. ಹಾಗಾದಾಗ ಏನಾಗುತ್ತೆ? ಮದುವೆ ಆದಂತೆ ಮಕ್ಕಳು ಆಗ್ತಾರೆ. ಆ ಮಕ್ಕಳ ಭವಿಷ್ಯವೇನು? ನಿಜವಾಗಲೂ ಒಬ್ಬ ಯೋಗ್ಯ ತಂದೆಯಾಗಿ ಆ ಮಕ್ಕಳನ್ನ ನೋಡಿಕೊಳ್ಳುವ ಪರಿಸ್ಥಿತಿಯಲ್ಲಿ ಅಪ್ಪ ಇರ್ತಾನೆ ಅಥವಾ ಆ ತಾಯಿ ತಾನೆ ಆ ಮಕ್ಕಳನ್ನ ಜವಾಬ್ದಾರಿಯಿಂದ ಕಾಪಾಡೋದಕ್ಕೆ ಸಾಧ್ಯನ? ಇವೆಲ್ಲವೂ ಪ್ರಶ್ನೆಯಾಗೇ ಉಳಿಯುತ್ತೆ. ಇಬ್ಬರು ಮಕ್ಕಳು ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರ ಭವಿಷ್ಯವನ್ನ ಬೇಡಿ. ಅವರ ಭವಿಷ್ಯ ಪ್ರಶ್ನೆ ಚಿಹ್ನೆ ಆಗಿದೆ. ತಾಯಿ ಇಲ್ಲ, ತಂದೆ ಯೋಗ್ಯನಲ್ಲ, ಆ ಮಕ್ಕಳು ಏನ್ ಮಾಡ್ಬೇಕು? ಬನ್ನಿ ಚರ್ಚೆ ಮಾಡೋಣ. ಇವತ್ತಿನ ಸೆರಾ ರಿಫ್ಲೆಕ್ಸಿವ್ ಸ್ಟೈಲ್ ಬದುಕು ಜಟಕ ಬಂಡಿ ಪವರ್ಡ್ ಬೈ ಡಾಬರ್ ಆಮ್ಲಾ ನೆಲ್ಲಿ ಹೇರ್ ಆಯಿಲ್. ಮಕ್ಕಳಿರಲ್ಲವ ಮನೆ ತುಂಬ. ಮಕ್ಕಳ ಆಟ ಪಾಠ, ಮುಗ್ಧತೆ, ಅವರ ತೊದಲು ನುಡಿ, ಅವುಗಳು ಕೊಡುವ ಪ್ರೀತಿಯಲ್ಲಿ ನಮ್ಮ ನೋವನ್ನ ಮರಿಬಹುದು ಅಂತ ದೊಡ್ಡವರು ಹೇಳ್ತಾರೆ. ತಂದೆ ತಾಯಿಯರ ಪ್ರೀತಿಯಿಂದ ವಂಚಿತಗೊಂಡ ಮಕ್ಕಳ ಕಥೆ ಇದು. ಹೆತ್ತು ಮರೆಯಾದ ತನ್ನ ತಾಯಿಯ ಎದೆಯ ಹಾಲನ್ನು ಕುಡಿಯದೆ ಬೆಳೆದ ಮಕ್ಕಳ ಕರುಣಾಜನಕ ಕಥೆ ಇದು. ತಾಯಿಯ ಪ್ರೀತಿಯಿಂದ ವಂಚಿತರಾಗಿದ್ದಲ್ಲದೆ ಬೇಜವಾಬ್ದಾರಿ ತಂದೆಯ ಪ್ರೀತಿ ಪಡೆಯುವಲ್ಲಿ ಈ ಮಕ್ಕಳು ವಂಚಿತರಾಗ್ತಾರೆ. ಹೆತ್ತವರ ಪ್ರೀತಿ ಕಳೆದುಕೊಂಡ ಈ ತಬ್ಬಲಿ ಮಕ್ಕಳ ಕಥೆಯ ಕೇಳೋಣ ಬನ್ನಿ. ಲಕ್ಷ್ಮಮ್ಮ ತಮ್ಮ ಇಬ್ಬರು ಮೊಮ್ಮಕ್ಕಳೊಂದಿಗೆ ನಮ್ಮೊಂದಿಗೆ ಮಾತನಾಡೋ ಬರ್ತಾ ಇದ್ದಾರೆ. ಬನ್ನಿ ಅವರ ಕಥೆ ಏನು ಕೇಳೋಣ. ಮೊಮ್ಮಕ್ಕಳ? ಮಗಳ ಮಕ್ಕಳ? ಮಗಳ ಮಕ್ಕಳು. ಏನ್ ನಿನ್ನ ಹೆಸರು? ಜಯಂತ್. ನಿನ್ನ ಹೆಸರು ಏನ್ ಮರಿ? ನವ್ಯ. ಎಷ್ಟ್ ಜನ ಮಕ್ಕಳು ಲಕ್ಷ್ಮಮ್ಮ ಅವ್ರೆ? ಅಮ್ಮ, ನನ್ಗೆ 5 ಜನ ಮಕ್ಳಮ್ಮ. ದೊಡ್ಡ ಮಗಳನ್ನ ನನ್ನ ತಮ್ಮನ ಮದುವೆ ಮಾಡ್ಕೊಟ್ಟೆ. ಯಾರನ್ನೂ ನಮ್ಮ ತಂಗಿದಿನ ಯಾರನ್ನೂ ಕೇಳಲಿಲ್ಲ. ನಾನು ನಮ್ಮ ಯಜಮಾನ್ ಇಷ್ಟಪಟ್ಟು ನಮ್ಮ ತಮ್ಮನ ಕೊಟ್ವಿ. ಕೊಟ್ಟಾಗಿಂದ ಇದುವರೆಗೂ 12 ವರ್ಷದಿಂದ ಬಡಾಡಿರೋ ಕಷ್ಟಪಟ್ಟಿದ್ದಾಳಮ್ಮ. ನಮ್ಮ ಹತ್ರ ನಿಮ್ಮ ತಮ್ಮನ ಕೊಟ್ಬಿಟ್ರಿ, ನನಗ್ ಬಾಳಿಲ್ಲ, ನಾನು ಬಾಳೋದ ಸಾಯೋದಮ್ಮ ಅಂತಾನೆ ಇದ್ಲು. ಅವಳಮ್ಮ ಕೊಟ್ಬಿಟ್ಟಿದ್ದೀವಿ, ಕಷ್ಟ ಸುಖನೋ ಇರೋವರೆಗೂ ಅನ್ಭೋಗ್ಸು ಅಂತ ಹೇಳಿದ್ವಮ್ಮ. ತಂಗಿ ಜೊತೆಗಿದ್ಲು, ಕರ್ಕೊಂಬಂದು ಬೇರೆ ಮನೆ ಮಾಡಿ ಇಟ್ಕೊಂಡ್ವಿ. ಸ್ವಲ್ಪ ದಿವಸ ಇದ್ಲು. ಅವನ ಕೈಯಲ್ಲಿ ತಡಿಯಕ್ ಅವಳ ಕೈಯಲ್ಲಿ ಆಗ್ಲಿಲ್ಲ. ಜಿಟ್ಟು ಇಟ್ಕೊಂಡು ಹೊಡಿತಾನಮ್ಮ, ಕತ್ತಿ ಸಿಕ್ತಾನಮ್ಮ, ನನ್ಗೆ ಏನ್ ಮಾಡ್ಬೇಕೋ ಗೊತ್ತಿಲ್ಲ ಅಂತ. ಅದಕ್ಕೂ ಸಮಾಧಾನ ಮಾಡಿ ನಾನು ನಮ್ಮ ಯಜಮಾನ್ರು ಸಮಾಧಾನ ಮಾಡಿ ಕಳಿಸ್ತೀವಿ. ಲಾಸ್ಟ್ಗೆ ಎಲ್ಲೋದ್ಲು ಹೇಳ್ದಿರಾ ಮಾಡ್ದಿರಾ. ಎಷ್ಟು ವರ್ಷ ಆಯ್ತು ಅವ್ರು ಹೊರಟೋಗಿ? 4 ವರ್ಷ ಆಯ್ತಮ್ಮ. ಈ ಮದ್ವೆ ಮಾಡಿಸಿ ಎಷ್ಟು ವರ್ಷ ಆಯ್ತು? ಅವಳು ಮದುವೆ ಮಾಡಿ 12 ವರ್ಷ ಏನಾಯ್ತು. ಅವಳು 12 ವರ್ಷ ಆಯ್ತು. ಅದುವರೆಗೂ ಇದುವರೆಗೂ ಕಷ್ಟಪಟ್ಲಮ್ಮ. ಅವಳ ಕೈಯಲ್ಲಿ ತಡಿಯಕ್ ಆಗ್ಲಿಲ್ಲ. ಈ ಮೊಮ್ಮಕ್ಕಳು ನಿಮ್ ಜೊತೆ ಇದಾರ? ನನ್ ಜೊತೆಗೆ ನಾನು ಇಟ್ಕೊಂಡಿದ್ದೆ. ನನ್ ಮಗಳು ಹೋಗಿದ್ದೇನೋ, ಮಕ್ಕಳನ್ನ ನಾನು ಅವ್ರ ಹತ್ರ ಕಳ್ಸಿಲ್ಲಮ್ಮ. ಯಾಕಂದ್ರೆ ಅವಾಗ ಇರೋವಾಗೇ ನನ್ ಮಗಳಿಗೆ ಅವ್ರು ಉಳು ಬಳಗ್ ಕೊಡ್ತಾ ಇರ್ಲಿಲ್ಲ. ಇನ್ನು ಮಕ್ಳಿಗೂ ಇರಲ್ಲ ಅಂದ್ಬಿಟ್ಟು ನಾನು ನನ್ನ ಹತ್ರ ಇಟ್ಕೊಂಡಿದ್ದೀನಿ. ಇವಾಗ ಮಕ್ಳಿಗೊಂದ್ ದಾರಿ ನಿಮ್ಮಿಂದ ಬೇಕು ಅಂತ ನಾನು ಕರ್ಕೊಂಡ್ ಬಂದಿದ್ದೀನಿ. ಸರಿ ಸರಿ, ಅಷ್ಟೇ. ಈಗ ಈ ಮಕ್ಕಳಿಗೆ ಜವಾಬ್ದಾರರು ತಂದೆ. ತಂದೆ ಅಲ್ದೆ ಬೇರೆ ಯಾರಿದ್ದಾರೆ ಆ ಮನೆ? ಯಾರಿದ್ದಾರೆ ಅಂದ್ರೆ ತಂಗೀರ್ ಯಾರು ಇಲ್ವಾ? ಯಾರು ಇಲ್ಲಮ್ಮ ಅವ್ರಿಗೆ. ಅವನಿದ್ದಾನಮ್ಮ, ಕುಡಿತಾನೆ. ಅವ್ನ್ ಸಂಪಾದಿಸೋದು ಅವ್ನ್ ಕುಡಿಯೋದೇ. ಏನು ಅಂತ ಮದುವೆ ಮಾಡ್ಕೊಟ್ರಿ? ತಮ್ಮ ಸರಿ, ಅದಲ್ದೆ ತಮ್ಮ ಅಂತ ಕೊಟ್ಟವಮ್ಮ ಅಷ್ಟೇ. ಅದಲ್ದೆ ಏನಿದೆ ಬದುಕಕ್ ದಾರಿ ಏನಾದ್ರು ಇದೆಯಾ ಇಲ್ವಾ ಅಂತ ವಿಚಾರಿಸಿ ಯಾಕೆ ಕೊಟ್ರಿ? ಕೈಯಲ್ಲಿ ಟೈಲರ್ ಕೆಲ್ಸ ಐತೆ, ಅವನ ಹೆಂಡತಿನ ಅವ್ನ್ ಸಾಕೊಂತಾನೆ ಅಂತ ನಾವ್ ಕೊಟ್ವಮ್ಮ. ಅಕ್ಕ ಮಗ್ಳು ಅಂತ ಪ್ರೀತಿ ಇರುತ್ತೆ.
ಅದರಿಂದ ಬೇರೆ ಕೊಡೋ ಬದಲು ನಮ್ ಸ್ವಂತದಲ್ಲಿ ಕೊಟ್ರೆ ನಮ್ ತಂಗಿದಿರ್ಗೂ ಪ್ರೀತಿ ಇರುತ್ತೆ ಅಕ್ಕನ ಮಗಳು ಅಂತ, ತಮ್ಮಂಗೂ ಇರುತ್ತೆ ಅಂತ ಕೊಟ್ವಿ. ಅವ್ರ ಪ್ರೀತಿ ಅಂತೂ ಇಷ್ಟು ಭಾಗ ಅವ್ರ ಪ್ರೀತಿ ಇಲ್ಲ. ನಾವ್ ಹೋದ್ರೆ ನನ್ ಮಗಳು ನಮ್ಮ ಹತ್ರ ಮಾತಾಡಕ್ ಬಿಡ್ತಾ ಇರ್ಲಿಲ್ಲ, ಅಡ್ಗೆ ಮನೆಗೆ ಬಿಡೋರು. ಅವಳು ಅಳ್ತಾ ಇದ್ಲು, ನಮ್ಮಮ್ಮ ಬಂದ್ರೆ ನಾನ್ ಮಾತಾಡಕ್ ಬಿಡಲ್ವಿ ಅಂದ್ಬಿಟ್ಟು. ಸರಿ ನಾವ್ ಮಾಡಿದ ತಪ್ಪಿಗೆ ನಾವೇ ಅನ್ಭಕ್ಷಣ ಅಂದ್ಬಿಟ್ಟು ನಾವ್ ಅದು ಕಿವಿಗೆ ಹಾಕೊಂಡಿರ ಇದ್ಬಿಟ್ವಿ. ಇವಾಗ ಹೇಳ್ದಿರಾ ಮಾಡ್ದಿರಾ ಮನೆ ಬಿಟ್ಟು ಹೋಗ್ಬಿಟ್ಟವಳೆ. ಅವಾಗಿಂದ ಇವಾಗವರೆಗೂ ನಾನು ಅವಳಿಂದಾನೇ ಈ ಮಕ್ಕಳು ನೋಡ್ಕೊಂಡು ನನ್ನ ಜೀವ ಇಟ್ಕೊಂಡಿದ್ದೀನಮ್ಮ. ಇಲ್ಲಾಂದ್ರೆ ಇಷ್ಟೊತ್ತು ನಾನು ಯಾವಾಗೂ ಹೋಗ್ಬಿಡ್ತಾ ಇದ್ದೆ. ಹೆಂಡತಿನ ಸರಿಯಾಗಿ ನೋಡ್ಕೊಳ್ತಾ ಇಲ್ಲ ಒಪ್ಪದೆ, ಆದ್ರೆ ನೀವ್ ಅಕ್ಕ ತಾನೆ, ನೀವ್ ಗದ್ರಿ ಕೇಳಕ್ಕಾಗಲ್ಲ. ಮರ್ಯಾದೆ ಕೊಡಲ್ಲಮ್ಮ. ನನ್ನೇ ಹೊಡಿಯಕ್ ಬಂದೆ 2-3 ಸತಿ. ಹೆಂಗೋ ಸಂಸಾರ ಮಾಡ್ಕೊಂಡು ಹೋಗ್ಲಿ ಅಂತ ಬೇರೆ ಮನೆ ಮಾಡಿ ಇಟ್ರು, ಬೆಳಿಗ್ಗೆ ಕೆಲ್ಸಕ್ಕೆ 8 ಗಂಟೆಗೆ ಅವಳ ಮಗುನ ಸ್ವಲ್ಪ ತಿನ್ನಿಸ್ಬಿಟ್ಟು ನನ್ನ ಹತ್ರ ತಗೊಂಬಂದ್ ಬಿಟ್ಬಿಟ್ಟು ಕೆಲ್ಸಕ್ಕೆ ಹೋದ್ರು. ಬರೋಷ್ಟೊತ್ತಿಗೆ ಅಲ್ಲಿ ಕೆಲಸ ಮಾಡೋ ಹತ್ರ ಒಂದ್ ಅರ್ಧ ಗಂಟೆ 1 ಗಂಟೆ ಟೈಮ್ ಆಗುತ್ತೆ. ಯಾವ ಮಿಂಡ್ಗಾರ ಜೊತೆಗೆ ಹೋಗಿದ್ನೆ, ಅವನೇ ಇದ್ದಾನೆ ನೀನ್ ಮಿಂಡ್ಗಾರ, ಅದು ಬಂದು ಹೇಳ್ಕೊಂಡು ಆಳ್ತಾ ಇದ್ವಿ. ನಾವೇನ್ ಮಾಡಕ್ಕಿಲ್ಲ ದೇವಿ, ಏನ್ ಮಾಡಕ್ಕಾಗಲ್ಲ, ಸ್ವಲ್ಪ ದಿವಸ ನೋವು ತಿನ್ನು ಅಂತ ಹೇಳ್ದಮ್ಮ. ಅವ್ಳು ತಡೆಯಷ್ಟು ತಡೆದ್ಲು, ಅವಳ ಕೈಲಾಗ್ಲಿಲ್ಲ. ಎಲ್ಲಿ ಹೋಗಿದ್ದಾಳ ಗೊತ್ತಿಲ್ಲಮ್ಮ, ಬದುಕಿದಾಳ ಗೊತ್ತಿಲ್ಲ, ಇಲ್ಲ ಅಂತ ಗೊತ್ತಿಲ್ಲ. ಕಂಪ್ಲೇಂಟ್ ಕೊಟ್ರ? ಕಂಪ್ಲೇಂಟ್ ಒಂದು ಯಾಕಂತ ಕೊಟ್ಟಿಲ್ಲ ಅಂದ್ರೆ ಸ್ವಂತದಲ್ಲಿ ಕೊಟ್ಬಿಟ್ಟಿದೀವಿ. ಕೊಟ್ರೆ ಅವರು ಬರ್ಬೇಕು ಬೀದಿಗೆ, ನಾವು ಬರ್ಬೇಕು. ಸರಿ ಸರಿ ಇಲ್ವಾ, ಆ ಹುಡ್ಗಿನೂ ಮಾನ ಹೋಗುತ್ತೆ ಅಂತ ಅಂದ್ಬಿಟ್ಟು ನಾನ್ ಎಷ್ಟೆಷ್ಟೋ ದಮ್ತಾಡ್ದೆ ಅಮ್ಮ. ನನ್ ಕೈಯಲ್ಲಿ ಆಗ್ತಾ ಇರ್ಲಿಲ್ಲ. ನಮ್ ಚಿಕ್ಕಗೆ SLC ಓದಿದ್ದಾಳೆ, ನನ್ಗೆ ಓದಕ್ ಗೊತ್ತಿಲ್ಲ ವಿಜಿ. ದಿನ ಮನೆಗ್ ಕುತ್ಕೊಂಡ್ TV ನೋಡ್ತೀನಿ. ಆ ಅಮ್ಮೆಯಿಂದ ಮಕ್ಳಿಗೆ ಏನನ್ನ ದಾರಿ ಸಿಗುತ್ತೆ. ಅವ್ಳು ತಗೊಂಡೋಗಿ ಮೈಸೂರು ರೋಡಲ್ಲಿ ಹಾಸ್ಟೆಲ್ ಬಿಟ್ಟೆ. ಅಲ್ಗೂ ಹೋಗಿ ಆಟ ಮಾಡ್ಕೊಂಡೋಗಿ ಹುಡ್ಗಿಗೆ ಓದಕ್ ಬಿಟ್ಟಿಲ್ಲ, ಕರ್ಕೊಂಡ್ ಬಂದ್ಬಿಟ್ಟು. ಅವರು ಮೈಸ್ಟ್ರು ಅವ್ರು ಫೋನ್ ಮಾಡಿ, ಯಾರು ಕರ್ಕೊಂಡ್ ಬಂದಿದ್ದು? ಅವ್ರಪ್ಪ ಅವ್ರ ಅಜ್ಜಿದೀರೆಲ್ಲ ಹೋಗಿ ನಮ್ಮ ಮಗಳನ್ನ ಹಾಸ್ಟೆಲ್ ಬಿಟ್ಟಿದಾರಂತೆ, ಕಳಿಸ್ರಿ ಅಂತ ಅಲ್ಲಿ ಗಲಾಟೆ ಮಾಡಿದ್ರಂತೆ. ಅವ್ರು ನನಗ್ ಫೋನ್ ಮಾಡಿದ್ರು, ಮೇಡಮ್ಮ ನಾನು ಬರೋರ್ಗು ಕಳಿಸ್ಬೇಡ್ರಿ ಮಕ್ಕಳನ್ನ, ನಾನ್ ಬರ್ತೀನಿ ಅಂತ. ಇಲ್ಲಿಂದ ಮೈಸೂರು ರೋಡ್ಗೆ ಹೋಗಿ ಅಲ್ಲಿ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ. ಮಗುನ್ ಬಿಟ್ಟೆ ಸರ್, ಕರ್ಕೊಂಡು ಹೋಗಕ್ ಬಂದಿದ್ದಾರೆ. ನಾನು ಮಕ್ಕಳು ಮಾತ್ರ ಬಿಡಲ್ಲ ಸರ್, ಅವ್ರ ಮಕ್ಕಳು ಹೋಗ್ಬಿಟ್ರೆ ನನ್ನ ಜೀವದಲ್ಲಿ ಇರಲ್ಲ ಸರ್ ಅಂತ ಹೇಳಿದೆ. ಸ್ಟೇಷನ್ ಹತ್ರ ಹೋಗೋಷ್ಟೊತ್ತಿಗೆ ಒಬ್ಬರು ಅಲ್ಲಿ ಸ್ಟೇಷನ್ ಹತ್ರ ಯಾರು ಇರ್ಲಿಲ್ಲ. ಸರ್ ಅವ್ರು ಹೇಳಿದ್ರು, ನೋಡಮ್ಮ ಅವರು 3 ದಿವಸದಿಂದ ಬಂದು ಮಕ್ಕಳು ಕರ್ಕೊಂಡೋಗಿ ಕಾಯ್ತಾವ್ರೆ, ನಿನ್ನ ಮಕ್ಕಳು ನಿನ್ನ ಮೊಮ್ಮಗಳು ನೀನು ಕರ್ಕೊಂಡೋಗಮ್ಮ. ಸರ್ ಆಯ್ತಮ್ಮ. ಟ್ರಂಕ್ ಎತ್ಕೊಂಡು ಬಕೆಟ್ ಎತ್ಕೊಂಡು ಕರ್ಕೊಂಡು ಬಂದ್ಬಿಟ್ಟೆ. ಈ ಮನೆ ಹತ್ರ ಬಂದು ಅಲ್ಲಿ ಪೊಲೀಸ್ನವ್ರಿಗೆ ಹೇಳಿದ್ರು. ಅಲ್ಲಿ ಬಂದಿದ್ದಕ್ಕೆ ಬಂದು ನಮ್ಮ ರೋಡೆಲ್ಲ ಮಾನ ತೆಗ್ದು ಹರಾಜಾಗ್ತದೆ. ಸರ್ ಬಿಡು, ದೇವ್ರ ದೊಡ್ಡ. ಯಾರು ಹಾಸ್ಪಿಟಲ್ ತಂಗಿದಿರು? ಅವ್ರು ಯಾಕೆ ತಮ್ಮನ ಪರ? ಅವ್ರ ತಮ್ಮ ಅಂದ್ರೆ ನಮ್ಮ ಮನೆ ಮಕ್ಕಳು ಬಾಳ್ ಕೀಳ್ತಾ ಇರೋದೇ ಅವರಮ್ಮ. ನಮ್ಮ ಮನೆ ಮಕ್ಕಳು ಚೆಂದಾಗಿರ್ಬಾರ್ದು, ನಾವು ಬಡವರೇ ಇರ್ಬೋದು, ನಿಯತ್ತಾಗಿ ದುಡ್ಕೊಂಡು ಹೊಟ್ಟೆ ತುಂಬಿಸ್ಕೊಂತ ಬದುಕಿದಾರಲ್ಲ, ಹೆಂಗವ್ರು ಮುಂದಕ್ಕೆ ಹೋಗ್ತಾರೆ. ಮನುಷ್ಯರಾಗಿ ಹುಟ್ಟಿದ್ಮೇಲೆ ಹಠ ತಾನೇಮ್ಮ ನಾವು ಬದುಕಬೇಕು. ತಪ್ಪು ಮಾಡಿ ಬದುಕೋಕ್ಕಾಗುತ್ತಾ? ಕೆಟ್ಟ ಕೆಲಸ ಮಾಡಿ ಬದುಕೋಕ್ಕಾಗುತ್ತಾ? ಆಗಲ್ಲ. ದುಡ್ದು ಬದುಕಿದ್ರು ಬಿಡ್ತಾ ಇಲ್ಲಮ್ಮ. ಅದಕ್ಕೆ ನನ್ನ ಚಿಕ್ಕ ಹುಡುಗಿ ಕಾಲೊಂದು ಇಟ್ಕೊಂಡಿಲ್ಲಮ್ಮ. ನಾನು ಹಂಗೆ ಇದಕ್ಕೆ ಫೋನ್ ಮಾಡಿ ಕೊಟ್ಬಿಡು ವಿಜಿ, ಅವ್ರ ಹತ್ರ ಮಾತಾಡಿ ಆ ಮಕ್ಕಳು ಎಲ್ಲನ ಹಾಸ್ಟ್ಲಿಗೆ ಸೇರಿಸ್ತೀನಿ. ನಾನು ಇವತ್ತು ಇರ್ತೀನಿ, ನಾಳೆ ಸತ್ತೋಯ್ತೀನಿ, ಆ ಮಕ್ಕಳು ಅನ್ಯಾಯ ಆಗೋಗ್ಬಿಡ್ತು ಅಂತ ಅಂದ್ಬಿಟ್ಟು ಅವಳು ಮಾತಾಡಿ ನಾನು ಹಿಡ್ದಿರೋದಮ್ಮ. ನಾನು ಚಿಕ್ಕ ಮಗಳು ಅಂದ್ರಲ್ಲ, ಅವ್ರೆಲ್ಲಿದ್ದಾರೆ? ಇದು ಡಬಲ್ ರೋಡಲ್ಲಿ ಇದ್ದಾಳೆ. ಅವ್ರಿಗೆ ಮಕ್ಳು ಮದ್ವೆ? ಅವಳಿಗೆ ಮದ್ವೆ ಆಗೈತೆ, 2 ಮಕ್ಳು ಇದಾರೆ. ಒಂದು ಗಂಡು ಮಗು, ಒಂದು ಹೆಣ್ಣು ಮಗು ಐತೆ. 2ನೇ ಅವಳಿಗೆ ಮದ್ವೆ ಆಗೈತೆ, ಅವಳಿಗೆ ಒಂದು ಹೆಣ್ಣು ಮಗು ಐತೆ. ಅವಳು ದುಡಿತಾಳೆ, ಆ ಮಕ್ಳಿಗೆ ಸ್ವಲ್ಪ ಫೀಸ್ ಕೊಟ್ಟು ಸ್ಕೂಲ್ಗೆ ಓದಿಸ್ತಾವಳೆ ಅವಳು. ಈ ಮಕ್ಳಿಗೆ ಈ ಮಕ್ಕಳನ್ನ ಅವ್ರು ನೋಡ್ಕೊಂಡು ಅವಳು ಓದಿಸ್ತಾವಳೆ. ನಮ್ಮ ಅಮ್ಮ ಅಪ್ಪ ಕೆಲಾಗಲ್ಲ ಅಂದ್ಬಿಟ್ಟು ಅವಳು ಓದಿಸ್ತಾವಳೆ. ನನ್ ಮಕ್ಳು ಬೆಳಿಗ್ಗೆಯಿಂದ ಸಾಯಂಕಾಲವ್ರು ನಾನು ನೋಡ್ಕೊಂತೀನಿ. ಏನೋ ಸ್ಕೂಲ್ಗೆ ಹೋಗಿ ಬಂದ್ರೆ ಅವ್ರಿಗೆ ಸೇವೆ ಮಾಡೋದು ನಾನು ಮಾಡ್ತೀನಿ. ಅವಳಂತೂ ಬಿಲ್ಕುಲ್ ನಾನು ಸ್ಕೂಲ್ಗೆ ಹೋಗಲ್ಲ. ಯಾಕೆ? 5ನೇ ಕ್ಲಾಸ್ ಓದಿದ್ಲಮ್ಮ. ಯಾಕೆ ಸ್ಕೂಲ್ ಬೇಡ ನಿಂಗೆ? ಯಾಕೆ ಬರೀ ಸ್ಕೂಲ್ ಬೇಡ? ಏನ್ ಸ್ಕೂಲಲ್ಲಿ ಏನಾಗುತ್ತೆ? ಯಾಕೆ ಸ್ಕೂಲ್ ಬೇಡ ಹೇಳಮ್ಮ. ಏನಕ್ಕೆ ಸ್ಕೂಲ್ಗೆ ಹೋಗಲ್ಲ ಹೇಳು? ಏನಮ್ಮ? ಮಾತಾಡು. ಯಾಕೆ ಹೋಗಲ್ಲ? ಅವಳು ಹಂಗೆಮ್ಮ ಏನನ್ನ ಮಾತಾಡ್ಸಿದ್ರೆ ಮೌನ. ಅದು ಇದು ನೋಡಿ ನೋಡಿ ನಾನು ಡಾಕ್ಟರ್ ಹತ್ರ, ಸೈಕಾಲಜಿಸ್ಟ್ ಡಾಕ್ಟರ್ ಹತ್ರ ಕರ್ಕೊಂಡು ಹೋದ್ನಮ್ಮ. ಕರ್ಕೊಂಡೋಗಿ ಅಲ್ಲೋಗಿ, ಸಾರ್ ಸ್ಕೂಲ್ಗೆ ಹೋದಲ್ಲ, ಸ್ಕೂಲ್ಗೆ ಹೋಗಿದ ತಕ್ಷಣ ನಿದ್ದೆ ಹೋಗ್ತಾಳೆ, ಸ್ವಲ್ಪ ಏನಾಗೈತೆ ಅವಳು ಸ್ವಲ್ಪ ಹೇಳಿ ಅಂತ ಹೇಳಿದಕ್ಕೆ ಅವರೆಲ್ಲ ರಿಪೋರ್ಟು ಅವಳು ಸಪ್ರೇಟ್ ರೂಮಲ್ಲಿ ಕುಂಡ್ರಿಸ್ಕೊಂಡು ಅವಳು ಏನೇನೈತೆ ಅವ್ಳ ತಲೆಯಲ್ಲಿ ಎಲ್ಲ ಇದು ಮಾಡಿದ್ದಕ್ಕೆ ಅವ್ರು ಕರೆದು ನನ್ನ ಕೇಳಿದ್ರು. ಈ ಹುಡುಗಿಗೆ ಚಿಕ್ಕ ಹುಡುಗಿಯಿಂದ ಅಪ್ಪ ಅಮ್ಮ ಜಗಳ ಮಾಡ್ತಾರೆ, ಅದು ತಲೆಗೆ ಮೆಂಟಲ್ಗೆ ಶಾಕ್ ಆಗೈತಂತಮ್ಮ ಅವಳು. ಎಲ್ಲ ಮಾಡ್ತಾಳೆ.
ಸ್ಕೂಲ್ಗೆ ಹೋಗೋ ಅಂದ ಮಾತ್ರ ಅಳ್ತಾಳೆ. ಟೀಚರ್ಗಳು ಕೇಳಿದ್ರು, ಯಾಕೆ ನವ್ಯ ಸ್ಕೂಲ್ ಬರಕ್ಕೆ ಹೆಂಗ್ ಮಾಡ್ತೀಯ? ನಂಗೆ ನಮ್ಮ ಅಮ್ಮ ಇಲ್ಲ, ಅದಕ್ಕೆ ನನ್ಗೆ ಓದಕ್ಕೆ ಇಷ್ಟ ಇಲ್ಲ. ಸರಿ, ನೀವು ಸುಮ್ಮನೆ ಓದ್ಸಿದ್ರು ವೇಸ್ಟ್ ಅಮ್ಮ, ತಿಂಗ್ಳಿಗೆ ಫೀಸ್ ಕಟ್ಟೋದು, ಕರ್ಕೊಂಡೋಗ್ರಿ. ಸರಿ, ಮನೇಲಿ ಇಟ್ಕೊಂಡು ಏನ್ ಮಾಡ್ತೀರಿ? ಇನ್ನೇನಮ್ಮ ಮಾಡೋದು? ಹೊಡಿತೀಯಾ ಬೈತೀಯಾ? ನಾನು ಓದಲ್ಲ ಅಂದ್ರೆ ಇನ್ನೇನ್ ಮಾಡಕ್ಕಾಗುತ್ತಮ್ಮ ಅವಳ? ಅದಕ್ಕೆ ಹಾಸ್ಟ್ಲೆಲ್ಲನ ಬಿಟ್ರೆ ಮಕ್ಕಳನ್ನ ನೋಡ್ಕೊಂಡು ಅವ್ರ ಜೊತೆಗೆ ಬೆರೀತಾಳೆ ಅಂತ ಬಿಟ್ರೆ, ಅಲ್ಲಿ 15 ದಿವಸ ಬಿಟ್ಟಿದೆ ಅಮ್ಮ. 15 ದಿವಸಕ್ಕೆ ಬಂದು ಆ ಹಾಸ್ಟ್ಲು ಇಂದಿರ ಮಾಡ್ಬಿಟ್ರು ಅಮ್ಮ ಮಗು. ಇವಾಗ ಅವಳಿಗೆ 12 ವರ್ಷ ಅಮ್ಮ. ಬುದ್ಧಿ ಇರೋದು 4 ವರ್ಷ ಮಗು ಬುದ್ಧಿ ಅಂತ ಅವಳಿಗಿರೋದು. ಅಂತ ಮಗುನ ಅಜ್ಜಿ ನೋಡ್ಕೊಂಡಿರ, ಇನ್ನೊಬ್ಬರ ಮನೆಗೆ ಬಿಟ್ರೆ ಆ ಮಗು ಏನ್ ಗತಿ ಆಗ್ತಾಳೆ ಯೋಚನೆ ಮಾಡಿ. ಬೇರೆದೆಲ್ಲ ನಾರ್ಮಲ್ ಆಗಿದೆ ಮಗು? ಬೇರೆ ಎಲ್ಲ ಏನು ತೊಂದರೆ ಇಲ್ಲ ಅಮ್ಮ, ಬೇರೆ ಏನು ಪ್ರಾಬ್ಲಮ್ ಇಲ್ಲ. ಇದೊಂದೇ ಅವಳಿಗೆ. ಆ ಡಾಕ್ಟ್ರು ಈ ಥರ ಇಷ್ಟು ಉದ್ದ ಹುಡುಗಿ ಈ ಥರ ಮಾಡ್ತಾಳೆ ಡಾಕ್ಟ್ರ್, ಅವಳಿಗೆ ಏನೂ ಇಲ್ಲಮ್ಮ. ಅವಾಗ ಕಿತ್ಲಾಡೋದೆಲ್ಲ ಅವಳಿಗೆ ಮೆಂಟಲ್ ಶಾಕ್ ಥರ ಆಗ್ಬಿಟ್ಟೈತೆ. ಅದೇ ಥರ ಫುಲ್ಲು ಖಾಲಿ ಆಗೈತೆ. ಅರ್ಧೇ ಕಡೆ ಮಾತ್ರ ಅವಳಿಗೆ ಬ್ರೈನ್ ವಾಶ್ ಮಾಡಿ. ನಿಜ, ನೀವು ಹೇಳ್ತಾ ಇರೋದು ಅಷ್ಟು ನಿಜ. ಅಂದ್ರೆ ಅವಳಿಗೆ ವಯಸ್ಸಿಗೆ ತಕ್ಕನ ಬುದ್ಧಿ ಇಲ್ಲ. ಬುದ್ಧಿ ಇಲ್ಲ. 4 ವರ್ಷ ಮಗು ಬುದ್ಧಿ ಐತಿ. ಅಂತ ಮಗುನ ಯಾರ ಸ್ಕೂಲಲ್ಲಿ ಓದಲ್ಲ ಅಂದ್ರೆ ಏನು ಮಾಡೋದು? ಅದ್ ಹೆಂಗ್ ಓದತ್ತೆ ಮಗು? ನಾನು ಅಲ್ಲಿಗೂ ಕೂಡ ಒಂದೆರಡು ರೇಟ್ ಹಾಕ್ಬಿಟ್ಟು, ಸರಿ ಸ್ಕೂಲ್ಗೆ ಹೋಗಲ್ಲ ಅಂತ ನೀನ್ ಮನೆಗೆ ಬೇಡ ಆಚೆ ಹೋಗು ಅಂತ ಬಟ್ಟೆ ಎಲ್ಲ ಬಿಟ್ಬಿಟ್ಟು ಆಚೆ ಬಿಟ್ರು ಆಚೆ ಹೋಗಿ ನಿಂತ್ಕೊಂಡವಳೆ. ಅಂತ ಮಗುನೇನಮ್ಮ ಮಾಡ್ಲಿ ನಾನು? ನೀವು ಬೇರೆ ಏನಾದ್ರು ಹೊಲಿಗೆ ಕೆಲಸ ಆತರ ಅದೆಲ್ಲ ಕಲ್ಸೋಣ ಅಂದ್ಬಿಟ್ಟು ಮಿಷಿನ್ ಮನೆಗೈತೆ. ಸ್ವಲ್ಪ ಓದೋದು ಬರೆಯೋದು ಟೈಲರ್ ಕಲಿಸ್ತೀನಮ್ಮ. ನಾನು ಸಾಯೋದ್ರೊಳಗೆ ಟೈಲರ್ ಕಲ್ಸ್ಬಿಟ್ಟೆ ನಾನು ಪ್ರಾಣ. ಇವತ್ತಿನ ಕಥೆ ದಾಂಪತ್ಯದ್ದಲ್ಲ, ಸ್ವಲ್ಪ ಭಿನ್ನವಾಗಿದೆ. ಮಕ್ಕಳ ಭವಿಷ್ಯವನ್ನ ಕುರಿತದ್ದು. ಒಬ್ಬ ಮಗು ನಾರ್ಮಲ್ ಆಗಿದೆ, ಮತ್ತೊಂದು ಹುಡುಗಿ 12-13 ವರ್ಷದ ಹುಡುಗಿ, ಆಕೆ ಸಂಪೂರ್ಣವಾಗಿ ಮಾನಸಿಕವಾಗಿ ನಾರ್ಮಲ್ ಆಗಿಲ್ಲ. ಅವಳಿಗೆ ಕೆಲವೊಂದು ಲರ್ನಿಂಗ್ ಡಿಸಬಿಲಿಟೀಸ್ ಇದೆ, ಕಲಿಯೋದ್ರಲ್ಲಿ ತೊಂದರೆ. ಅಂದ್ರೆ 12-13 ವರ್ಷದ ವಯಸ್ಸಾದ್ರೂ ಫಿಸಿಕಲ್ ಏಜ್ ಇದ್ರೂ ಅವಳ ಮಾನಸಿಕ ವಯಸ್ಸು ಕೇವಲ 4-5 ವರ್ಷದ ಮಗುವಿಂದಾಗಿದೆ. ಹಾಗಾಗಿ ಅವಳ ಭವಿಷ್ಯದ ಪ್ರಶ್ನೆ ಇನ್ನಷ್ಟು ನಮ್ಮನ್ನ ಕಾಡುತ್ತೆ. ಈ ಇಬ್ಬರು ಮಕ್ಕಳನ್ನ ಬಿಟ್ಟು ತಾಯಿ ಹೊರಟು ಹೋಗಿದ್ದಾಳೆ. ತಂದೆ ಕೊಡುವ ಹಿಂಸೆಯನ್ನ ತಡೆಯಲಾರದೆ ಗಂಡ ಬಹಳ ಹಿಂಸೆ ಕೊಟ್ಟು ತಾಯಿ ಮನೆ ಬಿಟ್ಟು ಹೋಗುವ ಹಾಗೆ ಮಾಡಿದ್ದಾನೆ. ತಂದೆನೂ ಸರಿ ಇಲ್ಲ, ತಾಯಿನೂ ಸರಿ ಇಲ್ಲ, ಮಕ್ಕಳ ಭವಿಷ್ಯವೇನು ಮಾತಾಡೋಣ. ಇದೀಗ ಮುನಿಯಪ್ಪ ಬರ್ತಾ ಇದ್ದಾರೆ, ಮಕ್ಕಳ ತಂದೆ. ಅವರನ್ನ ಕೇಳೋಣ, ಅವರ ಕಥೆ ಏನು. ಮುನಿಯಪ್ಪ, ನಿಮ್ ತಂಗಿನ ಇವರು? ಏನ್ಮಾ ನಿಮ್ದು ಹೆಸರು? ಧನಲಕ್ಷ್ಮಿ ಅಂತ. ಮುನಿಯಪ್ಪ, ನೀವು ಮದುವೆ ಆಗಿರೋದು ಅಕ್ಕನ ಮಗಳನ್ನೇ, ಯಾರೋ ದೂರದವ್ರನ್ನಲ್ಲ, ಗೊತ್ತಿಲ್ದೇ ಇರೋರಲ್ಲ. ಏನಾಯ್ತು? ಎಲ್ಲಿ ಅವರು? ದೇವಿ ಎಲ್ಲಿ? ದೇವಿ ಹೋಗಿ ತುಂಬಾ ದಿವಸ ಆಯ್ತು. ನಾನು ಕೇಳಿದೆ, ನನಗೆ ಗೊತ್ತಿಲ್ಲ, ಕೆಲಸ ಮಾಡ್ಕೊಂಡೇ ಇದೆ ಮನೆಯಲ್ಲಿ. ಬೇಕಂಗೆ ಓಟ್ ಬರ್ತೀನಿ ನಮ್ಮ ಕೇರ್ ಬಿಡ್ಕೊಂಡ್ಬಿಟ್ಟು ಹೋಗಿದ್ದೆ. ಹುಡುಗಿ ಬಂದಿಲ್ಲ. ನಾನು ಸ್ಟೇಷನ್ ಹೋಗೋ ನಡಿಯಾಗ ಕಂಪ್ಲೇಂಟ್ ಕೊಡೋಣ ಅಂದೆ. ಬೇಡಾರೋ ಅಂತು. ಯಾಕಂಗ್ ಗೊತ್ತಿಲ್ಲ. ಯಾಕೆ? ಚೆನ್ನಾಗೇ ಇತ್ತು. ನಾನು ಮನೇಲೆ ಬಟ್ಟೆ ತುಂಬಾ ಸಂತೋಷವಾಗಿದ್ರೆ ಮನೆ ಬಿಟ್ಟು ಹೋಗಕ್ಕೆ ನಾವೇನ್ ಮಾಡಿಲ್ಲ. ಏನೂ ಮಾಡಿಲ್ಲ ಅಂತ ಶುರು ಮಾಡಬೇಡಿ. ಏನ್ ನಡೀತು ಅಂತ ಹೇಳಿ. ನೀವು ತಪ್ಪಾಡಿದ್ರಿ ಅಂತ ನಾನೇನ್ ಹೇಳಿದೆ? ಏನೂ ಮಾಡಿಲ್ಲ ಅಂತ ಯಾಕೆ ಪ್ರಾರಂಭ ಮಾಡ್ತೀರಿ? ಮಾಡಿಲ್ಲ, ತಪ್ಪೇನು ಮಾಡ್ಲಿ ಅಂತ ಮೇಲೆ ಮನೇಲೆ ಹೊಲಿತಾ ಇದೆ, ಕೆಲ್ಸಕ್ಕೂ ಬರ್ತಾ ಇತ್ತು. ಏನೋ ಸರಿ, ತುಂಬಾ ಚೆನ್ನಾಗಿ ತುಂಬಾ ಪ್ರೀತಿಯಿಂದ ನೋಡ್ಕೊಂಡ್ಬಿಟ್ಟಿದ್ರೆ ಮನೆ ಬಿಟ್ಟು ಹೋಗಕ್ಕೆ ಏನು ಅವ್ರಿಗೆ? ನಿಮ್ಮಿಂದನೂ ಏನಾದ್ರು ಆಗಿರುತ್ತಲ್ವಾ? ಏನಾಗಿದೆ ಮೇಡಮ್. ಈಗ ಅವ್ರು ಇಲ್ವಲ್ಲ ನೀವು ಕೊಟ್ಟಿದ್ದ ಹಿಂಸೆನ್ ಹೇಳೋಕೆ, ಹಾಗಾಗಿ ನೀವೇನ್ ಹೇಳಿದ್ರು ಅದೇ ಸತ್ಯ ಆಗುತ್ತೆ. ಜೊತೆಲೆ ಐತೆ, ಎಲ್ಲ ಮುಚ್ಚಿಕ್ಕಿದ್ದಾರೆ ಇವರು. ನನ್ನ ಮನ್ಸು ಎಳಿತೈತೆ. ನಮ್ಮ ಅಪ್ಪವರೆಲ್ಲ ಮುಚ್ಚಿಕ್ಕಿದ್ದಾರೆ. ಕೇಳಿದಕ್ಕೆ ಬರ್ತಾಳೋ ಅಂದ್ಲು. ಆಯ್ತು, ನಿಮ್ ಹೆಂಡತಿನ ಅವ್ರು ಮುಚ್ಚಿಟ್ಬಿಟ್ಟಿದ್ದಾರೆ. ಮುಚ್ಚಿಟ್ಬಿಟ್ಟು ಮಾಡೋಕೇನಿದೆ ಅವ್ರಿಗೆ? ಆ ಇಬ್ಬರು ಮಕ್ಕಳ ಜವಾಬ್ದಾರಿ ಅವ್ರಿಗೆ ಹಾಕ್ಬೇಕು. ಏನ್ ಮಾಡ್ತಾರೋ ಮಾಡ್ಲಿ ಅವರು. ಅಲ್ಲ, ಸುಮ್ನೆ ಮನಸ್ಸಿಗೆ ಬಂದಿದ್ದು ಹೇಳೋದಲ್ಲಪ್ಪ. ಮೇಡಮ್ ಅವರೇ, ಅದು ನಮ್ಮನೇಲೆ ಇದ್ದಿದ್ದು. ನಮ್ಮ ಅಪ್ಪ ಸೌದೆ ಹೊಡಿತಾರೆ. ತುಂಬಾ ಬಡ ಕುಟುಂಬದವ್ರು ನಾವು. ಅಲ್ಲ, ನಿಮ್ದು ಬಿಡಿ, ನಿಮ್ ಅಕ್ಕನೂ ನಿಮ್ಮ 6 ಜನದಲ್ಲಿ ಒಬ್ರು ತಾನೆ. ಶ್ರೀಮಂತರಲ್ವಲ್ಲ, ನಿಮ್ ಬಡತನದ್ದೇ ಹೇಳ್ತಾ ಇದ್ದೀರಲ್ಲ. ಅಲ್ಲ ಮೇಡಮ್ ಅವರೇ, ನಮ್ ಬಡತನದ್ದೇ. ನಮ್ ಗಂಡ್ಮಗಿಗೆ ಹೇಳ್ತಾರೆ ಅದು. ಅವಳಿಗೂ ತಮ್ಮ ಬೇಕು, ನನಗಿಂತ ಚೆನ್ನಾಗಿ ನಮ್ಮ ಅಕ್ಕ ನೋಡ್ಕೊಬೇಕು ಅಲ್ವಾ? ಹೆಣ್ಮಗುನ್ ಕೊಟ್ಮೇಲೆ ಚೆನ್ನಾಗಿ ನೋಡ್ಕೊಬೇಕು. ಇವನ್ಗೆ ಹೆಣ್ಣು ನಮ್ಮ ತಾಯಿ ತೀರೋದ್ರು. ಆಮೇಲೆ ಇವನ್ಗೆ ಗಂಡು ಮದುವೆ ಮಾಡ್ಬೇಕು ಅನ್ನೋ ವಯಸ್ಸು ಇರ್ಲಿಲ್ಲ ಮೇಡಮ್ ಅವ್ರೆ. ಇವನ್ಗುನು ಇವನ್ ಜವಾಬ್ದಾರಿ ಯಾರಿಗೂ ಇರ್ಲಿಲ್ಲ, ನಮ್ಮ ಅಕ್ಕರಿಗೆಲ್ಲಾನು ಯಾರಿಗೂ. ಇವ್ರ ಮನೇಲಿ 3 ಹೆಣ್ಮಕ್ಳು 2 ಗಂಡ್ಮಕ್ಳಿದ್ರು. ಆ ಹೆಣ್ಮಗುನ ಇವಳು ಕೊಡ್ಬೇಕು ಅಂದ್ಬಿಟ್ಟು ಅವ್ರು ತೀರ್ಮಾನ ಮಾಡ್ಕೊಂಡಿದ್ರು. ಅದಕ್ಕೆ ನಾವ್ ಇದ್ಕೊಂಡು ಬಂದ್ರಿ. ಅಕ್ಕ ಅವಳಿಗಿನ್ನೂ ಚಿಕ್ಕ ವಯಸ್ಸು. ನಮ್ ದೇವಿಗೆ ತುಂಬಾ ಚೆನ್ನಾಗಿದ್ಲು ಮೇಡಮ್ ಅವ್ರೆ, ತುಂಬಾ ಚೆನ್ನಾಗಿದ್ಲು. ಅಷ್ಟೇ ಒಳ್ಳೆ ಹುಡುಗಿ. ಅಂತ ಹುಡುಗಿನ ಇವಳು ಕೊಡ್ಬೇಡ್ರಕ್ಕ ಅಂತ ಅಂದ್ಬಿಟ್ಟು ಚಿಕ್ಕ ತಿರ್ಪ್ತಿಯಲ್ಲಿ ಹೋಗಿ ಹೆಣ್ಣು ನೋಡಕ್ ಹೋದ್ರಿ. ಇಲ್ಲಿರೋ ಬಂದಿರೋ ಅಕ್ಕ, ಮಾವ, ನಾನು, ಇನ್ನೊಂದು ತಂಗಿ, 4 ಜನನು ಹೆಣ್ಣು ನೋಡಕ್ ಹೋದ್ರಿ.
ಹೋಗ್ಬಿಟ್ಟು ನೋಡ್ಕೊಂಡ್ ಬರ್ಬೇಕಾದ್ರೆ ಅವ್ರು ಹೇಳಿದ್ರು ಇಲ್ಲ ಬೇಡಮ್ಮ ದೂರ ಆಗೋಯ್ತು, ಕೊಡೋದ್ ಬೇಡ, ನಾನೇ ಮಾಡ್ಕೊಂತೀನಿ, ನಮ್ಮನೆಗೆ ಇಟ್ಕೊಂತೀನಿ ಇವ್ನ ಅಂತ. ಅವಾಗ ಇವನು ಸಂಪಾದನೆ ಕಡಿಮೆನೇ ಇತ್ತು ಮೇಡಮ್ ಅವರೇ. ಟೈಲರ್ ಕೆಲಸ ಎಷ್ಟು ಸಂಪಾದನೆ ಬರುತ್ತೆ, ಅವ್ನು ಬೇಕಾದ್ರೆ ಹೋಯ್ತಾ ಇದ್ರೆ ಹೋಯ್ತಾ ಇರಲಿಲ್ಲ. ಅಂತ ಮಾಡೋ ಹುಡುಗನೂ ಅಲ್ಲ ಮೇಡಮ್ ಅವರೇ ಇವನು, ಅಂತ ಸ್ವಲ್ಪ ಪೆದ್ದನೇ ಇವನು. ಕೊಡ್ಬೇಡಕ್ಕ ಹುಡುಗಿ ಚೆನ್ನಾಗಿದ್ದಾಳೆ ಅನ್ಬಿಟ್ಟು ನಮ್ಮ ಮಾವನಿಗೆ ನಮ್ಮ ಅಕ್ಕನಿಗೆ ಇಬ್ರು ಹೇಳಿದ್ರಿ. ಇಲ್ಲ ನಾನು ಕೊಡ್ತೀನಿ ಅನ್ಬಿಟ್ಟು ಅವ್ರ ಮನೆಗೆ ಇಟ್ಕೊಂಡ್ಬಿಟ್ರು. ಸರಿ, ಇಟ್ಕೊಂಡ್ಬಿಟ್ಟು ಅವ್ರಿಗೆ ಇಷ್ಟ ಬರಂಗ್ ಮದುವೆ ಮಾಡ್ಕೊಂಡ್ರು. ಅವರೇ ಎಲ್ಲ ಈಸ್ಕೊಂಡ್ರು, ಇವ್ನು ಸಂಪಾದಿಸಿ ದುಡ್ಡೆಲ್ಲ ಅವರೇ ತಗೊಂಡ್ರು, ಮದುವೆ ಮಾಡ್ಕೊಂಡ್ರು. ನಮ್ಮನ್ನು ಮದುವೆ ಕರೆದ್ರು ಬೇರೆಯವ್ರ ತರ. ಮದುವೆಗೆ ಹೋದ್ರಿ, ಮದುವೆಲಿ ಬೇರೆಯವ್ರು ಹೆಂಗ್ ನೋಡ್ತಾರೆ ಮೇಡಮ್ ಹಂಗ್ ನೋಡ್ಬಿಟ್ಟು ನಮ್ಮ ಮನೆ ಕಳಿಸಿದ್ರಿ. ಅವ್ರ ಮನೆ ಪಕ್ಕದಲ್ಲೇ KR-ಪುರದಲ್ಲಿ ಮನೆ ಮಾಡ್ಕೊಂಡಿದ್ರು. ಫಸ್ಟ್ ಬೂತ್ಕೆರೆ ಕ್ರಾಸಲ್ಲಿ ಇದ್ರು ಅವರು, ಅಲ್ಲೇ ಮನೆ ಮಾಡಿ ಇಕ್ಕಿದ್ರು. ಎಂತಿ ಪಕ್ಕದಲ್ಲಿ ಹೋಗಿ ಗಂಡನ ಪಕ್ಕದಲ್ಲಿ ಹೋಗು ಅಂದ್ರೆ ಅಮ್ಮ ಕಳಿಸಿದ್ರೆ ಮಲ್ಕೊಳ್ಳೋಳಂತೆ, ಇಲ್ಲದೆ ಮಲ್ಕೊಂತಾರಿಲ್ವಂತೆ. ಆದ್ರೂ ಆ ಹುಡುಗಿ ನಮ್ಮ ಹತ್ರ ಬಂದು ಹೇಳ್ತಾ ಇದ್ಲು ಮೇಡಮ್ ಅವರೇ, ಆಂಟಿ ಮಾಮ ಹಿಂಗೆಲ್ಲ ಮಾಡ್ತಾನಂತಿ ಅಂತ ಹೇಳ್ತಾ ಮಾಡ್ಲಿಲ್ಲ ಅಂತಾರಲ್ರಿ ನಿಮ್ಮಣ್ಣ. ಹ್ಞೂ ಮೇಡಮ್ ಅವರೇ, ಅದಕ್ಕೆ ನಾನು ಇಟ್ಕೊಂಡು ಹೇಳಿದೆ, ಹ್ಞೂ ಅವ್ನು ಸರಿಗಿಲ್ಲ ಅಂತಂದ್ರೆ ಮಮ್ಮ ಕೊಟ್ಟೈತಿದ್ದೇವಿ, ನಿನ್ಗೆ ಹೆಂಗ್ ಇಷ್ಟ ಬರುತ್ತೋ ಹಂಗೆ ಮಾಡಮ್ಮ ಅಂತ ಅಂದ್ಬಿಟ್ಟು. ನಮ್ಮ ಹತ್ರ ತುಂಬಾ ಚೆನ್ನಾಗಿದೆ ಮೇಡಮ್ ಅವರೇ, ಫೋಟೋ ತಂದಿದ್ದೀನಿ ನೋಡಿ. ಮಾಡಿರೋಂಥ ಹುಡುಗಿ ನಮ್ಮ ಹತ್ರ ಚೆನ್ನಾಗಿದ್ಬಿಟ್ಲು. ನಮ್ಮ ಅಕ್ಕನಿಗೆ ಒಂಥರ ಹೊಟ್ಟೆವ್ರಿ ಬರಂಗಾಯ್ತು. ಇಬ್ರು ತಂಗಿದಿರೂ ಇದ್ರು. ಆ ಹುಡುಗಿ ಯಶೋಧ ಅನ್ನೋ ಹುಡುಗಿ ಕಂಪ್ಲೀಟ್ ಕೊಟ್ಟಿರೋ ಹುಡುಗಿ ಮದುವೆ ಆಗೈತೆ ಮೇಡಮ್. ಆ ಹುಡುಗಿಗೆ ಒಂದು ಹೆಣ್ಮಗು ಐತೆ. ಅದಕ್ಕೆ ಮುಂಚೆ ಒಂದು ಹುಡುಗ ಲವ್ ಮಾಡಿದಂತೆ, ವಿನೋದ್ ಹುಡುಗ ಅಂತ ಅಂದ್ಬಿಟ್ಟು. ಆ ಹುಡುಗಂದು ಪೊಲೀಸ್ ಕೇಸ್ ಆಗಿತ್ತಂತೆ ಅಲ್ಲಿ. ಇವ್ರನ್ನ ಕರ್ಮಾಡಕ್ ಹೋಗಿ ಆ ಹುಡುಗಿ, ಆ ವಿಜಯನ ಹುಡುಗಿಗೆ ಮದುವೆ ಆಯ್ತು. ಆ ಹುಡುಗಿ ಅವ್ರ ಮನೇಲಿ ಮನೆ ಕೆಲ್ಸಕ್ಕೆ ಕಳಿಸ್ತಾ ಇದ್ರಂತೆ. ಅವ್ರಮ್ಮ ಮನೆ ಕೆಲ್ಸಕ್ಕೆ ಹೋಗುತ್ತಂತೆ. ಈ ಹುಡುಗಿ ಒಂಥರ ಮದುವೆ ಮಾಡಿದ್ರು. ಆ ಹುಡುಗಿ ಅವ್ರಮ್ಮ ಮನೆ ಕೆಲ್ಸಕ್ಕೆ ಕಳುತ್ತೆ. 5,000 ರೂಪಾಯಿ ಸಂಬಳ ಬರುತ್ತೆ. ಪೂರ್ತಿ ಅವ್ರ ಅಮ್ಮನೆ ಕಿತ್ಕೊಂತಾಳೆ. ಏನು ಮಾಡಲ್ಲ ಆಂಟಿ, ಏನಂಟಿ ಮಾಡ್ಲಿ, ನಮ್ಮ ಮನೆ ಬರೇ ಇದೆ, ತೊಂದರೆ ಆಗ್ಬಿಟ್ಟೈತೆ ಅಂತ ಅಂದ್ಬಿಟ್ಟು ಹತ್ಕೊಂಡು ಹೇಳಿದ್ಲು. ಒಂದ್ಸರಿ ಇವಳ ಮುಚ್ಚಿ ಕೊಡೋಣ ಆಂಟಿ ವಿಜಿನ, ಅವ್ರ ಮನೆಗೆ ಗೊತ್ತಿಲ್ದಂಗ್ ಮಾಡ್ಬಿಡೋಣ ಅಂತ. ದೇವಿ ಎಲ್ಲಿ? ಅದೇ ಮೇಡಮ್ ಅವರೇ, ಅದೆಲ್ಲ ಹೇಳ್ಬಿಟ್ಟು ಇವಳು ನನಗಿದ್ ಯಾವ್ದು ಬೇಡ, ದೇವಿ ಹೇಳಕ್ ಹೋಗಿ ಮೇಡಮ್ ಅವರೇ ಇವಳೇ ಹೋಗ್ಬಿಟ್ಟವಳು ಮೇಡಮ್ ಅವರೇ. ಅವ್ರ ಮನೆಯಿಂದ ಹೋಗಿರೋದು. ಹೇಳಿ ಮೇಡಮ್ ಅವರೇ ನೀವ್ ಏನ್ ಮಾಡ್ಬೇಕು ಅಂತ. ಅಷ್ಟು ಒಳ್ಳೆ ಹುಡುಗಿ ಹೋಗಿದ್ದಾಳೆ ಅಂದ್ರೆ ನಮ್ಮ ಮನೆ ಹತ್ರ ಯಾರು ಕಳಿಸಿದ್ರು ಅಂತ ನೀವ್ ಹೇಳೋದು? ಯಾರು ಮೇಡಮ್ ಅವರೇ? ಇವರೇ ಮೇಡಮ್ ಅವರೇ. ಇವರು ಹೇಳ್ತಾ ಇದ್ರು, ಸ್ಟೇಷನ್ ಅಲ್ಲೂ ಹೇಳಿದ್ರು, ನಾವು ಸ್ಟೇಷನ್ ಕಂಪ್ಲೀಟ್ ಕೊಡ್ತೀನಕ್ಕ ಅಂತ ಹೋಗಿದ್ದಕ್ಕೆ ಬೇಡಮ್ಮ ಕೊಡ್ಬೇಡ, ನಮ್ಗೆ ಅವಮಾನ ಆಗುತ್ತೆ. ಎಲ್ಲಿಗ್ ಕಳ್ಸಿದ್ರು? ಎಲ್ಲಿ ಹೋಗಿದ್ದಾಳೆ ಅಂತ ಗೊತ್ತಿಲ್ಲ ಮೇಡಮ್ ಅವರೇ. ಬರ್ತಾಳೆ, ಎಲ್ಲೋ ಚೆನ್ನಾಗಿದ್ದಾಳೆ. ದೇವಿ ಬಾಳ ಒಳ್ಳೆಯವಳು ಅಂತ ಅಷ್ಟೊತ್ತಿಂದ ಹೇಳ್ತಾ ಇದೀರಲ್ಲ. ಇಬ್ರು ಮಕ್ಕಳನ್ನ ಬಿಟ್ಟು ಹೋಗೋರು ಯಾವ ಒಳ್ಳೆಯವರು? ಅದು ದೊಡ್ಡ ಮಗಳಿಗೆ ಬುದ್ಧಿ ಬೇರೆ ಸರಿ ಇಲ್ಲ. ಬುದ್ಧಿ ಫಸ್ಟ್ ಚೆನ್ನಾಗಿತ್ತು ಮೇಡಮ್ ಅವರೇ. ನಮ್ಮ ಹುಡುಗಿ ಜೊತೆನೆ ಸ್ಕೂಲ್ ಹೋಯ್ತಾ ಇತ್ತು. ನೆಲಮಂಗಲದಲ್ಲೇ ಸ್ಕೂಲ್. ಯಾವ ಫಸ್ಟ್ ಚೆನ್ನಾಗಿಲ್ಲ. ಆ ಮಗು ಚಿಕ್ಕ ವಯಸ್ಸಿಂದ ತೊಂದರೆ ಇದೆ, ನಿಮ್ಗೆ ಅರ್ಥ ಆಗಲ್ಲ, ಅದು ಮೆಡಿಕಲ್ ರೆಕಾರ್ಡ್ಸ್ ಅಲ್ಲಿ ಇದೆ. ಈ ಮಗುಗೆ ತೊಂದರೆ ಹೋಗಿದ್ವಿ ಮೇಡಮ್ ಅವರೇ. ಹಾಸ್ಟೆಲ್ಗೆ ಹಾಕಿದ್ರು ಅವರು. ಹಾಸ್ಟೆಲ್ಗೂ ಅವ್ರ ಮನೆಯಿಂದಾನೆ ಅವ್ರ ಅಣ್ಣನೇ ಫೋನ್ ಮಾಡಿದ್ದ, ಆಂಟಿ ಹಿಂಗೆ ಅಮ್ಮ ನಾನು ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ, ಯಶೋಧ ಅಮ್ಮ ಇಬ್ರು ತಗೊಂಡೋಗಿ ಹಾಸ್ಟೆಲ್ ಸೇರಿಸ್ತಾವ್ರೆ, ಹೋಗ್ರಿ ಆಂಟಿ ಅಂತಂದ್ರೆ. ಎಲ್ಲಿ ಅಂತಂದ್ರೆ ಇಂಥ ಜಾಗ ಹೇಳ್ತಾ ನಿಮ್ಗೆ? ಅಲ್ಲ, ಅವ್ರ ಅಣ್ಣ, ನಮ್ಮ ಅಕ್ಕನ ಮಗ ದೊಡ್ಡವನು ಹೇಳ್ದ ಫೋನ್ ಮಾಡಿ. ನಮಗ್ ಗೊತ್ತಿರಲಿಲ್ಲ. ಆಮೇಲೆ ಊರಿಗೆ ಹೋದ್ರಿ, ಅಲ್ಲಿ ಹುಡ್ಕೊಂಡು ನೈಟ್ 7 ಗಂಟೆಗೆ ಇತ್ತು ಮೇಡಮ್ ಅವರೇ. ಸರಿ, ಅಲ್ಲಿ ಹೋದ್ರಿ, ಗಲಾಟೆ ಮಾಡಿದ್ರಿ, ಬಿಡಿಸ್ಕೊಂಡ್ ಬಂದ್ಬಿಟ್ರಿ. ಮುಂದೇನು ಉದ್ದೇಶ? ಏನು ಉದ್ದೇಶ? ನಮ್ಮ ಮನೆ ಕಳಿಸು ಅಂದ್ರೆ ಕಳ್ಸಲ್ಲ ಅಂತ ಮೇಡಮ್ ಅವರೇ. ನಿಮ್ ಮನೇಲಿ ಯಾರು ನೋಡ್ಕೋತಾರೆ? ನಮ್ಮ ಹುಡುಗಿ ಓದ್ತಾವಳೆ, ಡಿಗ್ರಿ ಓದ್ತಾವಳೆ. ಆ ಹುಡುಗಿ ನೋಡ್ಕೊಂತಾಳೆ, ಇವ್ನು ಟೈಲರ್ ಕೆಲಸ ಮಾಡ್ತಾನೆ. ಇವ್ರೇನ್ ನೋಡ್ಕೊಳ್ಳೋದು ನಾವು ನೋಡಿದೀವಿ ಬಿಡಿ. ಅಲ್ಲ ಮೇಡಮ್ ಅವರೇ, ಟೈಲರ್ ಕೆಲಸ ಇವ್ರ ಬಗ್ಗೆ ನಿಮಗೆ ನಂಬಿಕೆ ಇಲ್ಲ, ನಾನ್ ನಂಬೇಕಾಗ. ಸರಿ ಮೇಡಮ್ ಅವರೇ, ನಾವು ನೋಡ್ಕೊಂತೀವಿ ಮೇಡಮ್ ಅವರೇ. ನಾವಿಬ್ಬರು ತಂಗಿದಿರಿ ಇದ್ದೀವಿ, ಅವ್ರಿಗೆ ಏನೇ ಆಗ್ಲಿ ನಾವು ನೋಡ್ಕೊಂತೀವಿ ಮೇಡಮ್ ಅವರೇ. ಇಲ್ಲ, ಈಗ ಆ ಮಗು ಎಲ್ರಂತೆ ಇಲ್ಲ. ಅದು ಎಲ್ರಂತೆ ಓದಲ್ಲ, ಎಲ್ರಂತೆ ಬರಿಯಲ್ಲ. ಸಿಟ್ಟು ಅವ್ರಿಗೂ ಬರುತ್ತೆ, ನಿಮಗೂ ಬರುತ್ತಲ್ವಾ? ಆ ಮಗು ನೋಡಿದ್ರೆ ಎಷ್ಟೇ ಸಿಟ್ಟಾದ್ರು ಅದು ನಮ್ಮ ಫ್ಯಾಮಿಲಿ ಮಗು, ನಾವು ನೋಡ್ಕೊಂತೀವಿ. ಅವ್ರ ಫ್ಯಾಮಿಲಿ ಅಲ್ವಾ? ಅಲ್ಲ ಮೇಡಮ್ ಅವರೇ, ಅವ್ರಂದ್ರೆ ಮೊಮ್ಮಕ್ಳು ಅಂದ್ರೆ ಇವ್ರ ಮಕ್ಳು ಅನ್ನೋ ಮಮಕಾರಕ್ಕೆ ನೀವು ಕೇಳ್ತಾ ಇರೋದು. ಇವ್ರ ಮಕ್ಳು, ಅವ್ರ ಮಕ್ಳು ಅವ್ರು ಚೆನ್ನಾಗಿ ದುಡಿದು ಹೆಂಡತಿನ ನೋಡ್ಕೊಂಡಿದ್ರೆ ಈ ಸ್ಥಿತಿ ಬರ್ತಿರ್ಲಿಲ್ಲ. ಇವ್ರನ್ನ ನಂಬಿ ಮಕ್ಳನ್ನ ಕಳಿಸಿ ಅಂದ್ರೆ ನನಗ್ ಗೊತ್ತಾಗ್ತಾ ಇಲ್ಲ ಏನ್ ಹೇಳ್ಬೇಕು ಅಂತ. ನೋಡಿ ಮೇಡಮ್ ಅವರೇ, ನಾವು ಸಾಕ್ತಿವಿ. ಏನೇ ನೀವು ಏನ್ರಲ್ಲಿ ಬರ್ಕೊಡೋದ್ರೆ ಬರ್ಕೊಡ್ತೀವಿ. ಆ ಮಗು, ಆ ಹುಡುಗಿ ಫಸ್ಟೇ ಸರಿಗಿಲ್ಲ. ಆ ಹುಡುಗಿ ಸರಿಗಿದ್ರೆ ಮೇಡಮ್ ಅವರೇ ನಾವು ಬಿಟ್ಟೇ ಬಿಡ್ತಾ ಇದ್ರಿ ನೋಡ್ಕೊಂಡ್ಬಿಟ್ಟು. ಆ ಹುಡುಗನೇ ಸರಿಗಿಲ್ಲ. ಆ ಹುಡುಗಿ ಹತ್ರ ಬೆಳೆದ್ರೆ ಆ ಮಗುನು ಕೆಟ್ಟೋಗುತ್ತೆ. ಯಶೋಧ ಮಗಳನ್ನ ಕರೆದು ಕೇಳ್ರಿ, ಅವ್ರ ಅಪ್ಪನ ಫೋಟೋ ತಂದಿದ್ದೀನಿ. ಅವ್ರ ಅಪ್ಪ ನಮ್ಮ ಅಣ್ಣನಿಗಿಂತ ಪೆದ್ದ ಪಾಪ. ಅಂತ ಹುಡುಗನ್ ಮಾಡ್ಕೊಂಡು ಇವತ್ತು ಬೀದಿ ಹುಚ್ಚಾಗಿದ್ದಾನೆ ಮೇಡಮ್ ಅವರೇ. ಪ್ರಾರಂಭದಲ್ಲಿ ಮಕ್ಕಳಿಗೆ ಭವಿಷ್ಯ ಬೇಕು ಅಂತ ಅಜ್ಜಿ ಕೇಳಿದ್ರು. ಅದೊಂದು ರೀತಿಯ ಕಥೆಯಾಗಿತ್ತು. ಆ ಮಕ್ಕಳನ್ನ ನಮಗ್ ಕೊಡಿ, ನಾವು ಸಾಕೋತೀವಿ ಅಂತ ಅಜ್ಜಿಯ ತಂಗಿ ಹೇಳ್ತಾ ಇದ್ದಾರೆ. ಹಾಗಾಗಿ ಇದು ಬೇರೆನೆ ತರ ಕೇಳ್ತಾ ಇದೆ ಕಥೆ. ಯಾರಿಂದ ಯಾರಿಗೆ ಸಮಸ್ಯೆ ಆಗಿದೆ ಅನ್ನೋದು ಇನ್ನೂ ಸ್ಪಷ್ಟವಾಗಿಲ್ಲ. ಕೆಲವೊಂದು ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಯಾರು? ಮಕ್ಕಳ ಅಮ್ಮನ ತಂಗಿಯರ ಬಗ್ಗೆ ಅವರನ್ನ ಕರೆದಿದ್ದೀವಿ. ಇವರೆಲ್ಲರೂ ಕೂತು ಮಾತಾಡಿದ್ರೆ ಆ ಮಕ್ಕಳಿಗೆ ಒಂದು ಭವಿಷ್ಯ ರೂಪುಗೊಳ್ಳುತ್ತೆ ಅನ್ನೋದು ನಮ್ಮ ಅಭಿಪ್ರಾಯ. ಬನ್ನಿ ಮಾತಾಡೋಣ ಇನ್ನಷ್ಟು. ಯಶೋಧ, ವಿಜಯಲಕ್ಷ್ಮಿ, ನಿಮ್ ಬಗ್ಗೆ ನಿಮ್ಮ ಚಿಕ್ಕಮ್ಮನಿಗೆ ಅಷ್ಟಾಗಿ ಒಳ್ಳೆ ಅಭಿಪ್ರಾಯ ಇಲ್ಲ ಅನ್ಸುತ್ತಲ್ಲ? ಅವರು ಚಿಕ್ಕಂದ್ರಿಂದ ನಮ್ಮನ್ನ ಚೆನ್ನಾಗಿ ನೋಡಿದಾರೆ, ಇಲ್ಲ ಅಂತಿಲ್ಲ ಮೇಡಮ್. ತುಂಬಾ ಚೆನ್ನಾಗೇ ಇದ್ರಿ, ನಾವೆಲ್ಲ ಇವಾಗ ಏನಕ್ಕೆ ಹಿಂಗಾಯ್ತು ಅಂತ ಗೊತ್ತಾಗ್ತಾ ಇಲ್ಲ. ದೇವ್ರಿಗೆ ಗೊತ್ತಿರ್ಬೇಕು. ಅಂದ್ರೆ ಇತ್ತೀಚೆಗೆ ನಮ್ಮ ಅಕ್ಕ ಹೋದಾಗ್ಲಿಂದ ತುಂಬಾನೇ ಮನಸ್ತಾಪ ಬರ್ತಾ ಇದೆ ಮೇಡಮ್.
ಎಲ್ಲಿ ದೇವಿ ಎಲ್ಲಿ ಯಶೋದ ನಿಮಗೆ ಗೊತ್ತಂತಲ್ಲ, ನಿಮಗ್ ಗೊತ್ತಿರೋಷ್ಟು ಯಾರಿಗೂ ಗೊತ್ತಿಲ್ಲ. ನಮ್ಗಂತೂ ಏನು ಗೊತ್ತಿಲ್ಲ ನನ್ನ ಮೇಡಮ್. ಹತ್ರ ಅವಳನ್ನ ಕಳ್ಸ್ಬಿಟ್ಟು ಹೇಳ್ಕೊಂಡು ಅವಳನ್ನ ಕಳ್ಸ್ಬಿಟ್ಟು ಮಕ್ಕಳನ್ನ ಸಾಕೋ ಕರ್ಮ ನನ್ಗೆ ಹಿಡ್ದಿಲ್ಲ ಮೇಡಮ್. ಯಾಕಂದ್ರೆ ಅವಳ ಫೀಸ್ ನಮ್ಮ ಅಕ್ಕ ಮಕ್ಕಳು ಅಂತ ನಾವು ಕಷ್ಟ ಪಡ್ತಿದ್ದೆ ಹೊರತು ಅವಳು ಮುಚ್ಚಿಬಿಟ್ಟು ಅವಳು ಬಾಳ ಹಾಳು ಮಾಡ್ಬೇಕಂತ ಅರ್ಧ ಓಡೋಗಿದ್ದ ಕಾರಣ ಇವರಿಂದಾನೆ ಮೇಡಮ್. ಯಾಕಂದ್ರೆ ತುಂಬಾ ಟಾರ್ಚರ್ ಕೊಡ್ತಾ ಇದ್ರು ಮೇಡಮ್. ಏನ್ ದಿನ ಅವಳು ಒಂದು ದಿನ ಹೋಗಿ ಅಟೆಂಡೆನ್ಸ್ ಹಾಕಿಲ್ಲ ಅಂದ್ರೆ ಅವಳ ಲೈಫ್ ಏನಾದ್ರು ಸ್ಯಾಟರ್ಡೆ ಸಂಡೇ ಲೀವ್ ಬಂತಂದ್ರೆ ನಮ್ಮ ಚಿಕ್ಕಮ್ಮನ ನೋಡಕ್ ಹೋಗ್ತಾ ಇದ್ರು ಮೇಡಮ್. ಈ ತರ ಟಾರ್ಚರ್ ಕೊಡ್ತಾರೆ. ಎಂತ ಹೆಣ್ಮಕ್ಳು ಇರಲ್ಲ ಮೇಡಮ್. ಅವಳ ಹತ್ರ ಹೇಳ್ತಾ ಇದ್ಲು, ಇವ್ ನಾನು ಹೋಗ್ಬಿಡ್ತೀನಿ ತುಂಬಾ ಟಾರ್ಚರ್ ಕೊಡ್ತಾ ಇರ್ತಾರೆ, ನನ್ಗೆ ಹೇಗ್ ಆಗ್ತಿಲ್ಲ ಅಂತ ತುಂಬಾ ಹೇಳ್ಕೊಂಡು ಹೇಳ್ತಾ ಇದ್ಲು ಮೇಡಮ್. ಎಲ್ಲಿ ಹೊಟ್ಟೋಗಿರ್ಬೋದು ಗೊತ್ತಿಲ್ಲ ಮೇಡಮ್. ಅವ್ಳು ತುಂಬಾ ಓಂ ಶಕ್ತಿನ ತುಂಬಾ ನಂಬಿಕೆಯಿಂದ ಮುಗಿತಾ ಇದ್ಲು ಮೇಡಮ್. ಹೇಳ್ತಾ ಇದ್ ನಾನು ಏಜ್ ಆದಾಗ ಅಡಿಗೆ ಮಾಡ್ಕೊಂಡು ಸಾಯ್ತೀನಿ ಹೊರತು ನಾನು ಇರ್ತಾ ಗೇಣಕ್ ನಂಗೆ ಆಗ್ತಿಲ್ಲ ಮಾತಾಡ್ದೆ ಬ್ಲಾಕ್ ಮೇಲ್ ಮಾಡ್ತಾರೆ. ಚಿಕ್ಕ ಅಪ್ಪಿ ತಪ್ಪಿ ಅಂತ ತುಂಬಾ ಹೇಳ್ಕೊಂಡು ಹೇಳ್ತಾ ಇದ್ರು ಮೇಡಮ್. ಅದು ನಾನ್ ಧೈರ್ಯ ಹೇಳಿದೆ ಮೇಡಮ್, ನನ್ಗೂ ಯಜಮಾನ್ ಸರಿ ಇಲ್ಲ, ನಿನ್ಗೂ ಯಜಮಾನ್ ಸರಿ ಇಲ್ಲ ಕಣೆ, ಇಬ್ರು ಮನೆ ಮಾಡ್ಕೊಂಡ್ ಬದ್ಕೊಳ್ಳೋಣ ಅಂತ. ಇಲ್ಲ ಮಾಡಿದ್ರೆ ನಮ್ ಚಿಕ್ಕಮ್ಮದಿ ಬಿಡಲ್ಲ ಕಣೆ, ಮಾವನ್ಗೆಲ್ಲ ಚೂ ಬಿಟ್ಟು ನಮ್ ಸಂಸಾರ ಹಾಳು ಮಾಡ್ಬಿಡ್ತಾರೆ, ಬೇಡ ನಿನ್ ಜೊತೆ ಬರಲ್ಲ ಅಂತ ಹೇಳಿದ್ಲು ಮೇಡಮ್. ಅವಳು ಈ ಇಬ್ರು ಮಕ್ಕಳು ನೀವು ನೋಡ್ಕೊತಾ ಇದ್ರಿ? ನೋಡ್ಕೊಳ್ತಾ ಇದೀನಿ ಮೇಡಮ್. ಯಾಕಂದ್ರೆ ಅವಳು ಯಾವಾಗ್ಲೂ ಅಳ್ತಾ ಇಲ್ಲ ಮೇಡಮ್. ನಿನ್ ಮಗಳು ಮಾತಾಡೋಷ್ಟು ನನ್ ಮಗಳು ಮಾತಾಡಲ್ವೇ, ಯಾವಾಗ್ಲೂ ಅಳೋದು ಮೇಡಮ್. ನಿನ್ ಮಗಳಿಗಿರೋ ಚೂರಿ ಸರಿ, ಎಲ್ಲಾ ಮಕ್ಳು ಒಂದೇ ಸಮನೆ ಇರಲ್ಲ, ನಾವೆಲ್ಲ ಒಂದೇ ಸಮನೆ ಇದೀವ. ಎಲ್ಲ ಒಂದೇ ಸಲ ಅದಕ್ಕೆ ಹೇಳಿದೀನಿ, ಅಳಬೇಡವೆ, ಆದಷ್ಟು ಧೈರ್ಯದಿಂದ ಇರೋ. ಅವ್ರು ನಾನೇ ನೋಡಿದೀನಿ ಮೇಡಮ್. ಅವ್ರ ಮನೆ ಹತ್ರ ಕರ್ಕೊಂಡೋಗಿ ಇಟ್ಕೊಂಡೆ ಮೇಡಮ್. ಗಲಾಟೆ ಆಯ್ತು, ಎಲ್ಲ ಇದಾದ್ಮೇಲೆ ನಿಮ್ನೆಲ್ಲ ನ್ಯಾಯ ಮಾಡಿ ಕರ್ಕೊಂಡು ಹೋಗ್ತೀನಿ, ಸಂಸಾರ ಸೇರ್ ಮಾಡ್ತೀನಿ ಅಂತ ಹೇಳಿದ್ರು. ಅವ್ರು ಒಳ್ಳೆ ಬುದ್ಧಿ ಮೇಡಮ್. ನಾನು ಅವರೇ ಒಂದು ಮಾಡಿದ್ರು ಮೇಡಮ್. ಮಾಡ್ಬಿಟ್ಟು ಕರ್ಕೊಂಡೋಗಿ ಅವ್ರ ಮನೆ ಹತ್ರನೇ ಕರ್ಕೊಂಡೋಗಿ ಅವ್ರ ಗಂಡನ ಮನಸ್ಸು ಡೌಟ್ ಬರೋತ್ರ ಮಾಡಿದ್ ಇವರೇ ಮೇಡಮ್. ದೇವಿ ಹೊರಟಿದ್ ದಿವ್ಸ ಎಲ್ಲಿದ್ರು? ನಾನ್ ನೆಲಮಂಗಲದಲ್ಲಿದ್ದೆ ಮೇಡಮ್. ನನಗೂ ಅವಳು ಹೋಗಿರೋದು ನನ್ಗೆ ಗೊತ್ತಿಲ್ಲ ಮೇಡಮ್. ನಾನಿದ್ದೆ ಮೇಡಮ್, ನಮ್ ತಾಯಿ ಮನೆಯಿಂದ ಹೋಗಿದ್ದು ಮೇಡಮ್. ಅವಾಗ ಇವ್ರು ಎಲ್ಲಿಗೆ ಹೋಗ್ತೀನಿ ಅಂತ ಹೋದ್ರು? ಎಲ್ಲಿ ಚೀಟಿಗೆ ದುಡ್ಡು ಕೊಟ್ಟು ಸೀರೆ ಇನ್ಸ್ಟಾಲ್ಮೆಂಟ್ ಅಲ್ಲಿ ತಗೊಂಡಿದ್ರು ಮೇಡಮ್. ಅವ್ರಿಗೆ ದುಡ್ಡು ಕೊಟ್ಟು ಬರ್ತೀನಿ ಅಂತ ಹೋಗಿದ್ದು. ನಾನು ಅವಾಗ ತಾನೇ ನಮ್ಮ ಯಜಮಾನ್ರ ಮನೆಗೆ ಹೊರಟಿದ್ದೆ ಮೇಡಮ್. ನೀನು ಮಗುನ್ ಎತ್ಕೊಂಡು ಹೋಗಕ್ ಆಗೋದಿಲ್ಲ, ನೀನ್ ಇಲ್ಲಿಂದಾನೆ ಬಸ್ ಹತ್ತಿ ಹೋಗಮ್ಮ, ನಾನು ಹೋಗ್ಬಿಟ್ಟು ಬಂದ್ಬಿಡ್ತೀನಿ. ಮಧ್ಯಾಹ್ನ ಹೋದವ್ರು ಬಂದೇ ಇಲ್ಲ ಮೇಡಮ್. ಎಷ್ಟು ದಿವಸ ಆಯ್ತು? ನನಗೆ 11 ಗಂಟೆಗೆ ಫೋನ್ ಐಡಿ ಕಾರ್ಡ್ ಸಮೇತ ಎಷ್ಟು ವರ್ಷ ಆಯ್ತು? 3 ವರ್ಷ ಆಯ್ತು ಮೇಡಮ್. ಹುಡುಕ್ಲಿಲ್ವಾ? ನಮಗ್ ಗೊತ್ತಿರೋ ಪರಿಚಯ ಮನೆಯಲ್ಲಿ ಎಲ್ಲ ಹುಡುಕಿದ್ವಿ ಮೇಡಮ್. ನಾವು ರಿಲೇಷನ್ ಕಾರಣಕ್ಕೆ ಕಂಪ್ಲೇಂಟ್ ಕೊಡದೆ ಇದುವರೆಗೆ ಹಿಡಿದಿದ್ದೀವಿ ಮೇಡಮ್. ನಾವೊಬ್ರು ಪೊಲೀಸ್ ಸ್ಟೇಷನ್ಗೆ ಹೋಗ್ಲಿಲ್ಲ? ನಮ್ಮ ಮಾವಂಗ್ ತೊಂದ್ರೆ ಆಗುತ್ತಲ್ಲ ಅನ್ನೋ ಒಂದೇ ಒಂದು ಬೈಕೋಸ್ಕರ ನಾವ್ ಇದ್ ಮಾಡಿದ್ ಮೇಡಮ್. ಅವ್ರು ನಮ್ಮ ಪೊಲೀಸ್ ಸ್ಟೇಷನ್ಗೆ ಹೋಗಿಲ್ಲ? ಮೇಡಮ್ ಅವರೇ, ಕಾಲ್ ಮುಗಿತಿದ್ದ ಆಂಟಿ ಬೇಡ ಸ್ಟೇಷನ್ ವರ್ಗುನು, ಅಕ್ಕ ಎಲ್ಲೂ ಹೋಗಿರಲ್ಲ ಬರ್ತಾಳೆ, ಸ್ಟೇಷನ್ ವರ್ಗು ಹೋಗ್ಬೇಡ್ರಿ, ಯಶವಂತ್ ಇವಾಗೇ ಒಂದ್ ಕೇಸ್ ಆಗೈತೆ, ತಿರ್ಗಾ ಅಲ್ಲೋಗಿ ನಮ್ಗೆಲ್ಲ ಅವಮಾನ ಆಗುತ್ತೆ, ದೇವಸ್ಥಾನದಲ್ಲಿ ಪೂಜಾರಿ ಬೇರೆ ಅವರಪ್ಪ, ಅವಮಾನ ಆಗುತ್ತೆ ಆಂಟಿ, ಬೇಡ ಹೋಗೋದು ಅಂತ ಇವರು ಒಟ್ಟಿನ ತುಂಬಾ ಟಾರ್ಚರ್ ಕೊಡ್ತಾರೆ. ಮೂತಿಗೆ ಯಾವ ತರ ಟಾರ್ಚರ್ ಕೇಳಿ ಮೇಡಮ್ ಅವರೇ? ನಮ್ಮನ್ನ ಅಂತವ್ರು ಮೇಡಮ್. ಅವರು ಏನೊಂದ್ ಕೆಲಸ ಮಾಡ್ಬೇಕಾದ್ರೆ ಇವ್ರನ್ನ ಕೇಳ್ಬಿಟ್ಟೆ ಮಾಡ್ತಾ ಇದ್ವಿ. ನಮ್ಮ ಯಜಮಾನ್ರು ಇವತ್ತು ನಾಳೆ ಬಂದ್ ಸಾಕ್ತಾರೆ. ಗೊತ್ತು ಚಿಕ್ಕಮ್ಮ. ಇವಳು ಹೇಳ್ದಲ್ಲ ಮೇಡಮ್ ಅವ್ರ, ಇವಾಗ ಪ್ರತಿಯೊಂದು ನಮ್ಮ ಆಂಟಿಯವ್ರನ್ನ ಕೇಳ್ತಾ ಇದ್ರು. ನಿಮ್ಮ ಆಂಟಿಗೂ ನನ್ಗೇನು ಗೊತ್ತಿಲ್ಲ, ನಿನ್ ವಿಷಯನೂ ಬಂದ್ ಹೇಳಿದ್ರು, ನಿನ್ನ ಮನೆ ಕೆಲಸ ಕಳಿಸ್ತಾ ಇದ್ರು, 5,000 ರೂಪಾಯಿ ಸಂಬಳ ಬರ್ತಾ ಐತೆ, ಅತ್ತೆ ತುಂಬಾ ಒಂದೊಂದ್ ಗ್ಲಾಸ್ ಅಕ್ಕಿ ಹಾಕ್ತಾಳೆ, ಮುಚ್ಚಿಬಿಡೋಣ ಆಂಟಿ, ಎಲ್ಲಾದ್ರೂ ಅವ್ನು ಹುಡುಕ್ಲಿ, ತಕ್ಕ ಟಾರ್ಚರ್ ಕೊಡ್ತಾನೆ. ಯಶೋಧ ನೋಡಿದ್ರೆ ಹಂಗಾಯ್ತು, ಇವಳು ನೋಡಿದ್ರೆ ಹಿಂಗಾಯ್ತು ಆಂಟಿ, ಹೇಳಂಟಿ ಅಂದಿದ್ದಕ್ಕೆ ಬೇಡ ವಿಜಯ್ ಅವ್ರ ಮನೆಗೆ ಹೋಗಿ ಮಾತಾಡೋಣ, ಬೇಕಾದ್ರೆ ಬರ್ತೀನಿ ಮಾತಾಡೋಣ ಅಂತ. ಅಲ್ಲ ಮೇಡಮ್ ಅವರೇ, ನ್ಯಾಯ ಮಾಡೋದು ತಪ್ಪ ಮೇಡಮ್ ಅವರೇ? ನಮ್ಮ ಹುಡುಗಿಗೆ ಈ ತರ ಹಿಂಸೆ ಆಯ್ತು ಅಂದ್ರೆ ಕೇಳಿದ್ರೆ ಅವ್ರನ್ನು ಸರ್ ಮಾಡ್ಕೊಂತಾರೆ ಅಂತ ನಾನ್ ಅನ್ಕೊಂಡು, ಇಲ್ಲ ಅಲ್ಲ, ಹಿಂಸೆ ಬೇರೆಯವ್ರ ಮನೇಲಿ ನಮ್ಮ ಹುಡುಗಿಗಾದ್ರೂ ಒಂಥರ, ನಮ್ಮನೇಲೆ ಹಿಂಸೆ ಆದ್ರೆ ಕೇಳ್ಬೇಕಲ್ಲ ಮೇಡಮ್ ಅವರೇ? ನಮ್ಮನೇಲೆ ಹಿಂಸೆ ಆದ್ರೆ ಅದಕ್ಕೇನ್ ಜವಾಬು? ದೇವಿಗೆ ಹಿಂಸೆ ಆಗಿದ್ದು ಹೊತ್ತಕ್ಕೆ ತಾನ ಆಕೆ ಹೋಗಿದ್ದು, ಆ ಹಿಂಸೆ ನಿಮ್ಮನೇಲಿ ತಾನಾಗಿದೆ. ಯಾರಿಲ್ಲ ಮೇಡಮ್ ಅವರೇ, ನಾವೆಲ್ಲ ಬೇರೆ ಬೇರೆ ಇದೀವಿ ಮೇಡಮ್ ಅವರೇ. ನಿಮ್ಮನೆ ಅಂತ ನಾನು ಹೇಳೋದು ನೀವು ವಹಿಸ್ಕೊಂಡ್ ಬಂದಿರೋ ತಮ್ಮನ್ ಮನೆ. ತಮ್ಮನ್ ಮನೇನೆ ಇಲ್ಲ ಮೇಡಮ್ ಅವರೇ, ಅವ್ನ್ ನಮ್ಮನೆಗ್ ಬರ್ತಾನೆ ಅವಾಗ ಹೋಗ ಬಂದೋಯ್ತಾನೆ ಮೇಡಮ್ ಅವರೇ. ಇವ್ರೆ ತಮ್ಮ ಚೆನ್ನಾಗಿ ನೋಡ್ಕೊಂಡಿದ್ರೆ ಅವ್ರು ಯಾಕೆ ತಮ್ಮ ನೋಡಲ್ಲ ಅಂತ ಗೊತ್ತಿದ್ದೀನಿ, ನೀನ್ ಯಾಕೆ ಮೇಡಮ್ ಅವರೇ ಕೊಟ್ರಿ ನೀವು? ನಾನು ಹೇಳಿದೀನಿ ಕೊಡ್ಬೇಡಕ್ಕ ನಿನ್ಗೆ, ನಾವ್ ಚೆನ್ನಾಗಿರೋಣ, ಅವ್ನು ಕೊಡ್ಬೇಡ. ತಂದೆ ತಾಯಿ ಮಾಡಿದಾರೆ ಮೇಡಮ್, ಒಪ್ಕೊಳ್ತೀವಿ. ಅಂದ್ರೆ ಅವ್ರು ಸೆರೋಗ್ತಾರೆ, ನಮ್ ಜೊತೆಲೆ ಇರ್ಲಿ ಅಂದ್ಬಿಟ್ಟು ನಮ್ ತಂದೆ ತಾಯಿ ಮಾಡ್ಕೊಂಡಿದ್ರು ಮೇಡಮ್. 6 ತಿಂಗಳು ಇದ್ರು ಅಷ್ಟೇ ಮೇಡಮ್. ನಮ್ಮ ಮಾವ ನಮ್ಮನ್ನೆಲ್ಲ ಒಳ್ಳೆ ಮಕ್ಕಳ ತರ ನೋಡ್ಕೊಂಡು 6 ತಿಂಗಳು ನಮ್ ಜೊತೆಯಲ್ಲಿದ್ರು. 6 ತಿಂಗಳು ಆದ್ಮೇಲೆ ಹೋಗ್ಬಿಟ್ರು ಮೇಡಮ್. ನಮ್ಮ ಅಜ್ಜಿ ಮನೆಯಲ್ಲಿ ನಮ್ ಚಿಕ್ಕಮ್ಮ ಅವರೆಲ್ಲ ಇದ್ರು, ಅವ್ರ ಜೊತೆ. ಒಟ್ನಲ್ಲಿ ಮೇಡಮ್ ನಮ್ಮ ಮನೇಲಿ ಹೆಣ್ಮಕ್ಳು ಯಾರು ಚೆನ್ನಾಗಿರ್ಬಾರ್ದು ಅಂತ ಅವ್ರ ಉದ್ದೇಶ ಮೇಡಮ್. ಒಟ್ನಲ್ಲಿ ಒಬ್ಬೊಬ್ರು ಲೈಫ್ ನ ಹಾಳು ಮಾಡ್ತಾರೆ ಅವರೇ ಮೇಡಮ್. ಒಬ್ಬೊಬ್ರಿಗೂ ಒಬ್ಬೊಬ್ರಿಗೂ ಗಂಡಂದ್ರಿಗೆಲ್ಲ ಅನುಮಾನ ಬರೋ ತರ ಮಾಡ್ತಾರೆ ಅವರೇ ಮೇಡಮ್. ನೀವ್ ಇಲ್ಲಿಗೆ ಬಂದಿರೋ ಉದ್ದೇಶ ಏನು? ಒಂದ್ ನಿಮಿಷ, ಆ ಮಕ್ಕಳಿಗೆ ಒಳ್ಳೆ ಭವಿಷ್ಯ ಅಷ್ಟಕ್ಕೆ ಮೇಡಮ್. ಆ ಭವಿಷ್ಯ ನಿಮ್ಮಿಂದ ಸಿಗುತ್ತೋ ಇವರಿಂದ ಸಿಗುತ್ತೋ ಅನ್ನೋದು ಪ್ರಶ್ನೆನಾ, ಅಥವಾ ಆ ಮಕ್ಕಳನ್ನ ನನಗ್ ವಹಿಸ್ಬಿಟ್ಟು ಹೋಗೋಣ ಅಂತ ಬಂದಿದ್ದೀರೋ? ನಿಮ್ ಮೂಲಕ ಎಲ್ಲಾದ್ರೂ ಒಂದ್ ಒಳ್ಳೆ ಕಡೆ ಸೇರ್ಕೊಂಡ ಮಕ್ಳು ಎಜುಕೇಶನ್ ಚೆನ್ನಾಗಿಲ್ಲ ಅಷ್ಟೇ ಮೇಡಮ್. ಅವರಿಂದ ಬೇಡ ಮೇಡಮ್. ಒಳ್ಳೆ ಎಜುಕೇಶನ್ ಅವ್ರಿಗೆ ಮಕ್ಳು ಬೇಡ, ನಮಗ್ ಬೇಕು. ನಮ್ ಗೊಬ್ಬು ನಿಮ್ ಹತ್ರ ಐತೆ, ನಮಗ್ ಬೇಕು ಅಂತ ಕೇಳಿದ್ರೆ ನೀವು ಕೊಡ್ತಾ ಇಲ್ಲ. ನಾವ್ ಅಕ್ಕ ಏನ್ ಸಮಸ್ಯೆ? ಇಷ್ಟ ದಿವಸ ಮೇಡಮ್ ನಮ್ಮ
ಮಕ್ಕಳಿಗೆ ಅದು ಆ ದೊಡ್ಡ ಮಗಳಿಗೆ ಮನೆಯ ವಾತಾವರಣ ಇದ್ರೆ ಒಳ್ಳೇದು. ಮೇಡಮ್ ಅವಳನ್ನ ಹಾಸ್ಟೆಲ್ ಅಲ್ಲಿ ತಗೊಂಡು ಹೋಗ್ಬಿಟ್ರೆ ಅವಳು ಇನ್ನಷ್ಟು ಅವಳ ಪರಿಸ್ಥಿತಿ ಹದಗೆಡುತ್ತೆ. ಮೇಡಮ್ ಮನೆ ವಾತಾವರಣ ಚೆನ್ನಾಗಿರುತ್ತೆ ಮೇಡಮ್, ನಾನು ಹೇಳಿ ಒಪ್ಕೊಳ್ತೀನಿ ಮೇಡಮ್. ಆದ್ರೆ ಚಿಕ್ಕ ವಯಸ್ಸಲ್ಲಿ ಚಿಕ್ಕ ವಯಸ್ಸಲ್ಲೇ ಅವಳು ಅವ್ರ ಮನೆಗೆ ಹೋದ್ರೆ ಬೇರೆ ಏನು ಮಾಡ್ತಾ ಇಲ್ಲ, ಬುಕ್ ಮಾತ್ರ ಮುಟ್ತಾ ಇರ್ಲಿಲ್ಲ ಮೇಡಮ್. ಮನೆ ಕೆಲಸ ಮಾಡೋದು, ಅಕ್ಕ ಕಸ ಗುಡಿಸ್ಲಾ, ಅಕ್ಕ ಮನೆ ಒರೆಸ್ಲಾ, ಇಷ್ಟು ಸಾಕ ಮೇಡಮ್. ನೋಡಿ ನೋಡಿ ನಿಜವಾಗ್ಲೂ ಅದೇ ಬೇಜಾರಾಗುತ್ತೆ ಮೇಡಮ್. ನಮ್ಮ ಮನೆಗ್ ತಂದಾಗ ಸೊಸೆದಿರಿ ಎಲ್ಲಾರ ಮನೆಗೂ ಹಂಗ್ ಮಾಡ್ಬೇಡಮ್ಮ, ನೀವು ಕಾಗೆ ಇದ್ದಂಗಿದ್ದೀರಾ ಅಂತ ಹೇಳಿದ್ವಿ ದೇವರೊಳಗೆ ಮೇಡಮ್ ಅವ್ರೆ. ಇವ್ರು ಕಾಗೆಗಿಂತ ಕಡೆ ಇವ್ರು ಮೇಡಮ್ ಮೇಡಮ್ ಅವ್ರೆ ಎಲ್ಲರೂ ನಮ್ಮನ್ನ ಈ ತರ ಇದ್ ಮಾಡೋದು ಮೇಡಮ್. ನಾವು ಕಾಗೆಗಳಂತ ಹುಡುಗ ಅಷ್ಟ್ ಚೆನ್ನಾಗಿರೋ ಹುಡುಗನ ಹುಡುಗಿ ತಿಕ್ಕಲ್ ಮಾಡಿಟ್ಟಿದ್ದಾಳೆ. ಅವ್ರ ಗಂಡ ನೋಡ್ರಿ ಮೇಡಮ್ ಅವ್ರೆ, ಅವನ್ನ ಕರ್ಕೊಂಡ್ ಬರ್ತೀನಿ ಮೇಡಮ್ ಅವ್ರೆ. ನಾನು ಇಲ್ಲರೂ ಕರ್ಸೋರ್ ಅವರು, ಅವನ್ನ ನಾನೇ ಕರ್ಕೊಂಡ್ ಇದ್ ಮಾಡಿಸ್ತೀನಿ ಮೇಡಮ್ ಅವ್ರೆ. ಕರ್ಕೊಂಡ್ ಗಂಡನ ಹಾಳ್ ಮಾಡಿದ ಅವ್ರು ಮೇಡಮ್. ಕರ್ಕೊಂಡ್ ಯಾವ್ಯಾವ ಗಂಡನ ಕತೆ ಕಟ್ಬಿಟ್ಟು ಅವ್ನ ಹಾಳ್ ಮಾಡಿಕ್ಕಿದೆ ಅವ್ರು ನೋಡ್ರಿ ಮೇಡಮ್ ಅವ್ರೆ. ಬಂದ್ ಗಂಡ ಸುತ್ತ ಅಲ್ಲ, ಈ ಮಗು ಚೆನ್ನಾಗಿ ಓದಿಲ್ಲಮ್ಮ. ಇಲ್ಲಮ್ಮ ಚೆನ್ನಾಗಿ ಓದಿಲ್ಲ ಮೇಡಮ್ ಅವ್ರೆ. ಅದಕ್ಕೆ ಜೊತೆ ಕುತ್ಕೊಂಡ್ ಬರ್ಲಿ ಅನ್ಬಿಟ್ಟು ನಮ್ಮ ಹುಡುಗಿ ಆ ಸ್ಕೂಲ್ಗೆ ಹೋಯ್ತಾ ಇದ್ಲು. ಆ ಹುಡುಗಿ ಜೊತೆ ಹುಡುಗಿನ ಕಳಿಸಿ ಜೊತೆ ಎಲ್ಲದರಲ್ಲೂ 0 ತಗೊಂಡಿದ್ದಾಳೆ. ಏನ್ ಮಾರ್ಕ್ಸ್ ಕಾರ್ಡ್ ತೋರಿಸ್ತಾ ಇದ್ದೀರಿ? ಅಲ್ಲ ಮೇಡಮ್ ಅವ್ರೆ, ಅಲ್ಲಿ ಓದ್ತಾ ಇತ್ತು, ಜೊತೆಲೆ ಇದ್ದಿದ್ದು. ಗೌರ್ಮೆಂಟ್ ಸ್ಕೂಲ್ ಅಲ್ಲಲ್ಲ, ವಿದ್ಯೆ ಹಾಗೆ ಬರಲ್ಲಮ್ಮ ಆ ಮಗುಗೆ. ಗೊತ್ತು ಮೇಡಮ್ ಬರಲ್ಲ ಅಂದ್ಬಿಟ್ಟು ಮೇಡಮ್ ಅವರೇ. ರೆಗ್ಯುಲರ್ ಶಾಸ್ತ್ರ ಪಾಸ್ತ್ರ ಎಲ್ಲ ಬೇಡ. ಅವಳಿಗಿರೋ ಬುದ್ಧಿಗೆ ಅವಳಿಗೆ ರೆಗ್ಯುಲರ್ ಸ್ಕೂಲಲ್ಲಿ ಓದಕ್ಕಾಗಲ್ಲ. ಅವಳಿಗೆ ಸ್ಪೆಷಲ್ ಅಟೆನ್ಷನ್ ಕೊಡ್ಬೇಕು, ಸ್ಪೆಷಲ್ ಸ್ಕೂಲ್ ನಲ್ಲಿ ಸೇರಿಸ್ಬೇಕು. ಇಲ್ಲ ಅಂದ್ರೆ ಬೇರೆ ರೀತಿ ಅವಳಿಗೆ ಟೈಲರಿಂಗು ಈ ತರದ ವಿದ್ಯೆ ಹೇಳ್ಕೊಡ್ಬೇಕು. ಗೊತ್ತಾಯ್ತಾ? ಈ ಸ್ಕೂಲ್ ಕಳಿಸಿದ್ರೆ ಅವಳು ಏನೂ ಆಗಲ್ಲ, ಫೇಲೇ ಆಗೋದಲ್ಲಿ. ಅವ್ರ ಬಂಗ್ಲಾ ಅಂತ ಒಂದು ಸಾಸಿವೆ ಕಳಿಸ್ ಕಟ್ಟಿ ಎತ್ತಾಕಲ್ಲ ಮೇಡಮ್. ಮಿಕ್ಕಿದ ಮಕ್ಳೆಲ್ಲ ಕೆಲ್ಸದವ್ರ ಮೇಡಮ್. ಇನ್ನು ಮನೆಗೆ ನಂಗಂತ ಇದು ಬೇಡ ಮೇಡಮ್. ನಂಗೆ ಮಕ್ಳು ಫ್ಯೂಚರ್ ಬೇಕಷ್ಟೇ ಮೇಡಮ್. ಆ ಫ್ಯೂಚರ್ಗೋಸ್ಕರ ಓದಾಡ್ತಾ ಇದೀವಿ ಮೇಡಮ್. ನನ್ಗೆ ಇವತ್ತು ಯಾವ ಗಂಡು ಬೇಡ, ಯಾವ ಗಂಡನೂ ಬೇಡ. ನಂಗೆ ತೀರ್ಮಾನ ಮಾಡಿ ಮೇಡಮ್ ಅವರೇ. ಹುಡುಗಿ ಸರಿಗಿಲ್ಲ, ಹುಡುಗಿ ಕ್ಯಾರೆಕ್ಟರ್ ಸರಿಗಿಲ್ಲ. ಹುಡುಗಿ ಹತ್ರ ಬಿಟ್ರೆ ಹುಡುಗಿ ಅಲ್ಲ, ಅವ್ರು ನಾವು ನೋಡ್ಕೋತೀನಿ ಅಂತ ಹೇಳ್ತಾನೆ ಇಲ್ಲ. ನಿಮ್ಮನೆ ಕಳ್ಸೋದ್ ಬೇಡ ಅಂತ ಹೇಳ್ತಾರೆ. ಬೇಡ ಅಂತಂದ್ರೆ ನಮಗ್ ಬೇಕು ಅಂತ ಬಂದಿದ್ದೀವಿ ಮಕ್ಕಳನ್ನ. ನಮಗ್ ಮಕ್ಳು ಬೇಕು. ಇವಳು ಮಕ್ಕಳನ್ನ ತಗೊಳ್ರಿ ಮೇಡಮ್ ಅವ್ರೆ. ಇವಳು ಮಕ್ಳಿದಾರೆ, ಇಬ್ರು ಮಕ್ಳು ಎತ್ತಿದ್ದಾಳೆ. ಇವ್ರ ಮನೇಲಿ ಸರಿಗಿಲ್ವಂತೆ, ಅವ್ರ ಅಕ್ಕ ಹೇಳಿದಾಳೆ ನಮ್ಮ ಹತ್ರ. ಇವ್ರ ಮಕ್ಳು ತಗೊಳ್ತಾರೆ ಮೇಡಮ್ ಅವ್ರೆ, ಕೊಡ್ತಾರೆ ಮೇಡಮ್ ಅವ್ರೆ. ಇವ್ರ ಮಕ್ಳಾದ್ರೆ ಇವ್ರು ಒತ್ತಾ ಇರ್ಬೇಕು, ಬೇರೆಯವ್ರ ಮಕ್ಳು ಬಿಡ್ಬೇಕಾ? ನಮ್ಗೈತಲ್ಲ, ನಮ್ ಕಳ್ಸ್ರಿ, ನಾವ್ ನೋಡ್ಕೊಂತೀವಿ. ನಮಗ್ ನಂಬಿಕೆ ಇಲ್ಲ. ಗಂಡ ಮಾಡೇ ಮಾಡ್ತಾನೆ, ಅವಾಗ ಗೊತ್ತಾಗುತ್ತೆ ನೀನ್ ಏನು ಅಂತ. ನನ್ ಗಂಡ ಮಾಡೇ ಮಾಡ್ತಾನೆ ಮೇಡಮ್. ಗಂಡ ಚೆನ್ನಾಗೇ ನೋಡ್ಕೊಳ್ತೀನಿ. ನೀವು ಕೇಳಿದ್ದೀರಿ, ಈಗ ವಿಷಯ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಲ್ಲ, ಮಕ್ಕಳ ಭವಿಷ್ಯ ಏನು. ಮಕ್ಕಳಿಗೆ ತಾಯಿ ಇಲ್ಲ, ತಂದೆ ಇದ್ದಾರೆ. ತಂದೆ ಇವ್ರ ಜೊತೆಗಿದ್ದಾರೆ, ತಂಗಿಯೊಂದಿಗಿದ್ದಾರೆ, ತಂಗಿ ಮನೇಲಿದ್ದಾರೆ. ಅವ್ರಿಗೆ ಒಳ್ಳೆ ಕೆಲಸ ಇಲ್ಲ. ಅವರ ಗುಣಾದಿಶಯಗಳು ಅವ್ರನ್ನ ನೋಡಿದ್ರೇನೆ ಗೊತ್ತಾಗತ್ತೆ. ಅವ್ರು ಯಾವ ಮಟ್ಟಕ್ಕೆ ಮಕ್ಕಳನ್ನ ಜವಾಬ್ದಾರಿಯಿಂದ ಸಾಕೋಕ್ ಸಾಧ್ಯ ಅನ್ನೋದು ಗೊತ್ತಾಗತ್ತೆ. ಇವರಿಗೆ ಆ ಮಕ್ಕಳ ಜವಾಬ್ದಾರಿ ಬೇಡವಾಗಿದೆ, ನಮಗ್ ಬೇಡ ಅಂತ ಹೇಳ್ತಾರೆ. ಏನ್ ಮಾಡ್ಬೇಕು? ಹಿರಿಯ ಹುಡುಗಿ ಬಗ್ಗೆ ಈಗಾಗಲೇ ಸುಮಾರು ಚರ್ಚೆ ಆಗಿದೆ. ಶಿ ಇಸ್ ನಾಟ್ ವೆರಿ ಫೈನ್. ಈಗಲೂ ಕಾಲ ಮಿಂಚಿಲ್ಲ. ಪ್ರಾರಂಭದಲ್ಲಿ ಮೊದಲನೇದಾಗಿ ಮಾಡಬೇಕಾದ್ದು ಅಂದ್ರೆ ಎಲ್ಲರೂ ಸೇರಿ ಮೊದಲು ಒಂದು ಕಂಪ್ಲೇಂಟ್ ಕೊಟ್ಟು, ಆ ಕಂಪ್ಲೇಂಟ್ ಆಧಾರದ ಮೇಲೆ ಪೊಲೀಸರು ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟು ಅದನ್ನ ಹುಡುಕಿಸ್ಬೇಕು. ಅದರ ನಂತರ ಅವರು ಪೊಲೀಸ್ನವರು ಹುಡುಕ್ಲಿಲ್ಲ ಅಥವಾ ಆ ಕಂಪ್ಲೇಂಟ್ ಮೇಲೆ ಆಕ್ಷನ್ ತಗೊಳ್ಳಿಲ್ಲ ಅಂದಾಗ ಹೈಕೋರ್ಟ್ಗೆ ನೇರವಾಗಿ ರಿಟ್ ಆಫ್ ಹೇಬಿಯಸ್ ಕಾರ್ಪಸ್ ಅಂತ ಬರ್ತದೆ. ಅಂದ್ರೆ ಯಾರು ಕಾಣೆ ಆಗಿದ್ದಾರೆ ಅವರನ್ನ ಹುಡುಕಿ ಕೊಡಿ ಅಂತ ಹೇಳಿ ಆ ಒಂದು ರಿಟ್ ಪಿಟಿಷನ್ ಅನ್ನ ಫೈಲ್ ಮಾಡಬಹುದು. ಸೊ ಇದು ಕಾನೂನನ್ನ ಬಳಸ್ಕೊಳ್ಳೋ ರೀತಿ. ಎರಡನೇದು ಮತ್ತು ಮುಖ್ಯವಾದ್ದು ಅಂದ್ರೆ ಮಕ್ಕಳ ಭವಿಷ್ಯ. ಅದ್ರ ಬಗ್ಗೆ ತಾವೀಗ ಹೇಳಿದ್ರಿ, ಇಬ್ರು ಕೂಡ ಇನ್ನು ಮೈನರ್ ಮಕ್ಕಳೇನೆ, ಅಪ್ರಾಪ್ತ ವಯಸ್ಕರು. ಅವರನ್ನ ಸರ್ಕಾರಿ ಇದೇನೇ ಇದೆ, ಬಾಲ ಅಂಗನವಾಡಿ ಇರ್ಬೋದು, ಈ ತರದ್ದು ಬಾಲ ವಿಹಾರ ಕೇಂದ್ರ ಇರ್ಬೋದು. ಅಲ್ಲಿ ಈಗ ಯಾಕಂದ್ರೆ ಇವ್ರ ಜವಾಬ್ದಾರಿ ತಗೊಳಕ್ ಇವ್ರು ರೆಡಿ ಇದ್ರು, ಕಳಿಸ್ಲಿಕ್ಕೆ ಅವ್ರು ರೆಡಿ ಇಲ್ಲ. ಅವ್ರ ಏನು ಅಬ್ನಾರ್ಮಲ್ ಇದಿದೆ, ಅದಕ್ಕೆ ತಕ್ಕಂತೆ ಸಾಕಷ್ಟು ವಿಶೇಷ ಶಾಲೆಗಳೇ ಇದೆ. ಫಿಸಿಕಲಿ ಇಂಪೇರ್ಡ್ ಅಥವಾ ಮೆಂಟಲಿ ಇಂಪೇರ್ಡ್ ಶಾಲೆಗಳು ತುಂಬಾ ಇದೆ. ಮಕ್ಕಳ ಭವಿಷ್ಯದ ದೃಷ್ಟಿಯಿಂದ ಅದು ಸೂಕ್ತ ಅಂತ ನನಗನ್ಸುತ್ತೆ. ಕರೆಕ್ಟ್. ಈಗ ಮಕ್ಕಳನ್ನ ಹಾಸ್ಟೆಲ್ ಅಲ್ಲಿ ಬಿಟ್ರೆ ನೀವು ಮತ್ತೆ ಗಲಾಟೆ ಮಾಡಕ್ ಹೋಗ್ತೀರಾ? ಗಲಾಟೆ ಮಾಡೋದ್ ಬೇಡ, ನಾವು ಸಾಕೊಂತೀವಿ. ನಿಮ್ಗೆ ಏನ್ ಪ್ರೂಫ್ ಬೇಕು ಬರ್ಕೊಡ್ತೀವಿ, ನೀವ್ ಎಲ್ಲಿ ಬರೀಬೇಕು, ನಿಮ್ಗೆ ಏನ್ ತೊಂದರೆ ಆದ್ರೆ ನಮ್ಮನ್ನ ಬಂದ್ಬಿಟ್ಟು. ಇವ್ರು ಇರ್ತಕ್ಕಂತ ಕಾನ್ಫಿಡೆನ್ಸ್ ಅವ್ರ ತಂದೆಗೆ ಇಲ್ಲ. ಮತ್ತೆ ಇವರೇ ಹೇಳ್ತಾರೆ ಅವ್ರ ತಂದೆಗೆ ಸರಿಯಾಗಿ ಅದನ್ನೇ ಹೇಳ್ತಾ ಇದೀನಮ್ಮ. ಅವ್ರ ತಂದೆಗೆ ನಿಲ್ಲಲಿಕ್ಕೆ ಒಂದು ಸೂಕ್ತ ನೆಲೆ ಇಲ್ಲ. ಇನ್ನು ಮಕ್ಕಳನ್ನ ಯಾವ ರೀತಿ ಸಾಕ್ಬೋದು ಯೋಚನೆ ಮಾಡಬೇಕಾದ ವಿಚಾರ ಅಲ್ವಾ? ಅಲ್ಲಲ್ಲ, ಕರೆಕ್ಟ್, ನಿಮ್ಮನೆಲ್ಲ ಇದ್ದಾರೆ. ನೀವು ಕೂಡ ಕಾನೂನಿನ ಪ್ರಕಾರ ಏನು ಒಂದು ಆಕ್ಷನ್ ತಗೊಂಡಿಲ್ಲ. ಈಗ ಆ ರೀತಿ ಬೇಕು ಅಂದ್ರೆ
ಕಸ್ಟಡಿ ಆಫ್ ದಿ ಚೈಲ್ಡ್ ಕೇಳಲಿಕ್ಕೆ ನಿಮಗೆ ಕಾನೂನಲ್ಲಿ ಅವಕಾಶ ಇದ್ದೇ ಇದೆ. ಸರಿ ಸರ್, ನೀವು ಅದನ್ನು ಪ್ರಯೋಗ ಮಾಡಿಲ್ಲ. ಇಲ್ಲ ಸರ್, ಅಥವಾ ಇನ್ನೊಂದಕ್ಕೆ- ಕನಿಷ್ಠ ಪಕ್ಷ ಈಗ ಇಷ್ಟೆಲ್ಲ ಆದ್ಮೇಲೂ ಸಹ ಇವತ್ತಿಗೂ ಆರೋಪ ಪ್ರತ್ಯಾರೋಪಗಳಲ್ಲೇ ಕಾಲಹರಣ ಮಾಡ್ತಾ ಇದ್ದೀರಾ ಹೊರತು ಈಗ ನಾನು ಕಂಪ್ಲೇಂಟ್ ಕೊಡ್ತೀನಿ ಅಥವಾ ಅವ್ರು ಕಂಪ್ಲೇಂಟ್ ಕೊಡ್ಲಿ ಅಥವಾ ಒಟ್ಟಿಗೆ ಹೋಗೋಣ, ಈ ಒಂದು ವಿಚಾರ ಯಾರು ಬಾಯ್ ಬಿಡ್ತಾ ಇಲ್ವಲ್ಲ. ಸರ್ ಒಂದ್ ನಿಮಿಷ, ಇದು ನಮ್ಮ ಮನೆ ಕುಟುಂಬದ್ದು ಇದು ಅಂತ ಅಂದ್ಬಿಟ್ಟು ನಾವು ಸುಮ್ಮನೆ ಇದ್ವಿ ಸರ್. ಬೇರೆಯವರಾಗಿದ್ರೆ ನಾವು ಮಾಡ್ತಾ ಇದ್ವಿ. ಎಲ್ಲಾ ಇನ್ಮೇಲೆ ಓಡಾಡ್ತೀನಿ ಸರ್. ಕುಟುಂಬಗಳಲ್ಲಿ ಆಗೋ ವಿಚಾರ ಕುಟುಂಬಗಳಲ್ಲೇ ಬಗೆಹರಿದ್ರೆ ಕಾನೂನಿಗೆ ಏನ್ ಕೆಲಸ, ಪೊಲೀಸ್ಗೆ ಏನ್ ಕೆಲಸ, ಕಾನೂನಿಗೆ ಏನ್ ಕೆಲಸ, ಇಲ್ಲ ನಮ್ಮಂತವ್ರಿಗೆ ಏನ್ ಕೆಲಸ. ಹಾಗಾಗಿ ನೀವು ಪ್ರಯತ್ನ ಮಾಡ್ಬೇಕಲ್ವಾ. ಆಯ್ತು, ಅವ್ರು ಕಂಪ್ಲೇಂಟ್ ಕೊಟ್ಟಿಲ್ಲ, ನೀವಾದ್ರೂ ಈಗ್ಲಾದ್ರೂ ಹೇಳ್ಬೋದಲ್ಲ, ಆಯ್ತು ಇಷ್ಟ ಆಗಿದೆಯಲ್ಲ ನಾನ್ ಕಂಪ್ಲೇಂಟ್ ಕೊಡ್ತೀನಿ ಸರ್, ಈಗ ಹೋಗೋಣ ಕಂಪ್ಲೇಂಟ್ ಕೊಡೋಣ. ನನಗೆ ಗೊತ್ತಿಲ್ಲ ಮೇಡಮ್ ಅವ್ರ ಹತ್ರ ನನಗೆ ಕಂಪ್ಲೇಂಟ್ ಬರ್ಕೊಡ್ಬೇಕು. ನನಗೆ ಕಂಪ್ಲೇಂಟ್ ಬರ್ಕೊಡೋ ವಿಚಾರ ಅಲ್ಲ. ಹಿಂಸೆ ಅದೇ ನೀವೇನ್ ಶಿಕ್ಷೆ ಕೊಟ್ಟರು ನಾವು ತಗೊಂತೀವಿ ಮೇಡಮ್. ಮಹಿಳೆ ಮಾತಾಡ್ತಾ ಇರೋ ಒಂದು ಮಾತಲ್ಲಿ ಯಾವ್ದು ಸತ್ಯನೇ ಕಾಣ್ತಾ ಇಲ್ಲ. ಯಾಕೆ ಹಾಗೆ ಅನ್ನಿಸ್ತಾ ಇದೆ? ಏನು ಅರ್ಥನೇ ಇಲ್ಲ. ಬರೀ ಅವ್ರ ಮೇಲೆ ಕಂಪ್ಲೇಂಟ್ ಹೇಳ್ತಾ ಇದ್ದಾರೆ. ಆ ಮಕ್ಕಳು ಭವಿಷ್ಯದ ಕಡೆ ಗಮನ ಇಲ್ಲ. ಆ ದೇವಿ ಎಲ್ಲಿ ಹೋಗಿದ್ದಾಳೆ ಅನ್ನೋ ಒಂದು ಕಾಳಜಿ ಕೂಡ ಇಲ್ಲ ಅವ್ರಿಗೆ. ಮನೆಯವ್ರಿಗೂ ಇದ್ದಂಗ್ ಕಾಣ್ಲಿಲ್ವಲ್ಲ? ಖಂಡಿತ ಕಾಳಜಿ ಇಲ್ಲ, ಯಾರಿಗೂ ಇಲ್ಲ. ಇಲ್ಲಿ ಮನೆಯವ್ರಿಗೂ ಇದ್ದಂಗ್ ಕಾಣ್ಲಿಲ್ಲ, ಅದಕ್ಕೆ ದೇವಿ ಹೊರಟೋಗಿದ್ದಾರೆ. ಯಾರಿಗೂ ಬೇಡವಾಗ್ಬಿಟ್ರು ಅವರು. ಗಂಡ ಚೆನ್ನಾಗಿ ನೋಡ್ಕೊಂಡಿದ್ರೆ, ನಾದ್ನಿಯರ್ ಎಲ್ಲ ಚೆನ್ನಾಗಿ ನೋಡ್ಕೊಂಡಿದ್ರೆ, ಕುಟುಂಬದಲ್ಲಿ ಎಲ್ಲರೂ ಚೆನ್ನಾಗಿ ನೋಡ್ಕೊಂಡಿದ್ರೆ ಖಂಡಿತ ದೇವಿ ಹೋಗ್ತಾ ಇರ್ಲಿಲ್ಲ. ನಿಜ ಹೇಳ್ಬೇಕು ಅಂದ್ರೆ ಮಗುನ ನೀವು ಯಾವ್ದಾದ್ರು ಒಂದು ಹಾಸ್ಟೆಲ್ಗೆ ಸೇರಿಸೋದು ತುಂಬಾ ಒಳ್ಳೆ. ಇಲ್ಲಿ ನಮ್ಮೊಂದಿಗೆ ಉದ್ಯಮಿಗಳು ಮತ್ತು ಸಮಾಜ ಸೇವಕರಾದ ಶ್ರೀ ಶರವಣ್ ಅವರಿದ್ದಾರೆ. ತಾವು ಮಾತಾಡ್ಬೇಕು ಅಂತ. ಮೊದಲನೇದಾಗಿ ಈ ಒಂದು ಕಥೆಯನ್ನ ಕೇಳಿದಾಗ ನನಗನ್ಸಿದ್ ಏನಂದ್ರೆ, ತಂದೆ ತಾಯಿ ಗಲಾಟದಲ್ಲಿ ಆ ಕೂಸು ಬಡವಾಯ್ತು ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಯಾಕಂದ್ರೆ ಏನೇ ಇದ್ರೂ ಕೂಡ ತಂದೆ ತಾಯಿಲಿ ಯಾವುದೇ ವಯಮನಸ್ಸಿರ್ಲಿ, ಬೇರೆ ಬೇರೆ ರೀತಿಯಲ್ಲಿ ಯಾವುದೇ ಒಂದು ಡೌಟ್ಸ್ ಇರಲಿ, ಪ್ರತಿಯೊಂದನ್ನು ಕೂಡ ಮಕ್ಕಳ ಮುಂದೆ ನಾವು ಮಾತಾಡಬಾರ್ದು. ಯಾಕಂದ್ರೆ ಆ ಮಗು 12 ವರ್ಷ ಅಂತೀರ, ಆ ಮಗುಗೆ ಶರೀರ ಬೆಳೆದಂಗೆ ಮಾನಸಿಕವಾಗಿ ಸಾಕಷ್ಟು ಒತ್ತಡಗಳಾಗಿ ಈ ತರ ಒಂದು ಮೆಂಟಲಿ ಚಾಲೆಂಜಿಂಗ್ ಅಂತ ಹೇಳಿ ಒಂದು ವ್ಯವಸ್ಥೆ ಅದಕ್ಕೆ ಆಗಿದೆ. ಇದರಿಂದ ತಂದೆ ತಾಯಿ ಅಂದ್ರೆ ಬುದ್ಧಿ ಕಲಿಬೇಕು. ಯಾವುದೇ ಕಾರಣಕ್ಕೂ ಕೂಡ ಮಕ್ಕಳ ಮುಂದೆ ನಮ್ಮ ಸಂಸ್ಕಾರ, ನಮ್ಮ ಒಂದು ಸಂಸ್ಕೃತಿಯನ್ನು ಬೆಳೆಸಬೇಕು. ಹೊತ್ತು ಈ ತರ ವಯಮನಸ್ಸುಗಳನ್ನ ಬೆಳೆಸ್ಕೊಂಡು ಅವರವರ ಒಂದು ಜಗಳದಲ್ಲಿ ಈ ತರ ಮಕ್ಕಳಿಗೆ ಒಂದು ಭವಿಷ್ಯವನ್ನ, ಏನು ಒಂದು ಭವಿಷ್ಯ ಹಾಳಾಗಿದೆ, ಇದಕ್ಕೆ ನಾವೆಲ್ಲ ಕೂಡ ಹೊಣೆ ಆಗ್ತಾ ಇದೀವಿ ಅನ್ನೋದಕ್ಕೆ ಇದು ಒಂದು ಮಾದರಿ ಅಂತ ಹೇಳಿಕ್ ಬಯಸ್ತಾ ಇದ್ದೀನಿ. ಎರಡನೇದಾಗಿ ಮಗು ಇದೆ, 2 ಮಕ್ಕಳಿದ್ದಾರೆ, ಅವರಿಗೆ ಸಾಕಷ್ಟು ಒಂದು ಇನ್ಸ್ಟಿಟ್ಯೂಟ್ಗಳಿದೆ. ಈಗ ಇತ್ತೀಚಿನ ದಿನಗಳಲ್ಲಿ ಬಹಳ ಆಗಿದೆ, ಬುದ್ಧಿವಂತ ಇರೋ ಸ್ಕೂಲ್ಗಳು ಸಾಕಷ್ಟಿದೆ. ಅದಕ್ಕೆ ಅವ್ರೇನಾದ್ರು ಅನುಮತಿ ಕೊಟ್ರೆ ನಾನು ಕೂಡ ಅದಕ್ಕೆ ಸಹಕಾರ ಕೊಡ್ತೀನಿ. ಆ ಒಂದು 2 ಕೂಡ ಅವ್ರಿಗೆ ಏನು ಕೊಡ್ಬೇಕಾಗಿಲ್ಲ, ಆರ್ಥಿಕವಾಗಿ ಅವ್ರಿಗೆ ಏನ್ ಬೇಕು ಅದನ್ನ ಒಂದು ಸಹಕಾರ ಕೊಡ್ಲಿಕ್ಕೆ ಸಾಯಿ ಗೋಲ್ಡ್ ಪ್ಯಾಲೇಸ್ ಪರವಾಗಿ ನಾನು ಸ್ಪಂದಿಸ್ತೀನಿ ಅಂತ ಹೇಳಿಕ್ ಬಯಸ್ತಾ ಇದ್ದೀನಿ. ನನಗೆ ಗೊತ್ತಿದ್ದಂಗೆ ಸಾಕಷ್ಟು ಇನ್ಸ್ಟಿಟ್ಯೂಟ್ಗಳಿದೆ, ಅಲ್ಲಿ ಮಗುನ ಕರ್ಕೊಂಡು ಹೋಗಿ ವೈದ್ಯಕೀಯವಾಗಿ ಮತ್ತೆ ವಿದ್ಯಾಭ್ಯಾಸ ಇರ್ಬೋದು, ಎರಡನ್ನೂ ಕೂಡ ಕೊಟ್ರೆ ಖಂಡಿತ ಮಗು ಒಂದು ಜೀವನ ಖಂಡಿತ ಯಶಸ್ವಿ ಆಗುತ್ತೆ ಅಂತ ಹೇಳಿ ನನಗೆ ಬಹಳ ನಂಬಿಕೆ ಇದೆ. ನಾನು ಒಂದ್ ವಿನಂತಿ ಮಾಡ್ಕೊಳ್ತೀನಿ. ಈ ಬದುಕು ಜಟಕ ಬಂಡಿಲಿ ನಾವೆಲ್ಲ ಹೆಣ್ಮಕ್ಳಿಂದಲೇ ಸಂಸ್ಕೃತಿ ಸಂಸ್ಕಾರ ಎಲ್ಲ ಉಳ್ಕೊಳ್ಳೋದು. ಕೀಳು ಮಟ್ಟದ ಪ್ರತ್ಯಾರೋಪಗಳು ಮಾಡ್ತಾ ಇದ್ದೀರಿ, ಇದು ಸರಿಯಲ್ಲ. ನೀವೆಲ್ಲ ಒಂದೇ ಬೇರು ನಡಿ, ಒಂದೇ ಸೂರು ನಡಿ ಬಂದಂತವ್ರು. ನಮ್ಮಲ್ಲಿ ಸಾವಿರ ದ್ವೇಷ, ವೈಷಮ್ಯ, ಭಿನ್ನಾಭಿಪ್ರಾಯಗಳಿರ್ಲಿ, ಅದನ್ನ ಕೆಳಮಟ್ಟಕ್ಕೆ ಕೆಳ್ಕೊಂಡು ಯಾರು ಮಾತಾಡ್ಬೇಡಿ. ಇವತ್ತು ಹೆಣ್ಮಕ್ಳನ್ನ ಅದೇ ಗತಿಗೆ ಇಳಿಸ್ತೀರವ್ರು. ಹೆಣ್ಮಕ್ಳೇ, ಹೆಂಗಸ್ರೇ, ಕೆಲವು ದುಷ್ಟ ಗಂಡಸ್ರು, ಕೆಲವು ದುಷ್ಟ ಹೆಂಗಸ್ರು, ಅದನ್ನ ಘಂಟಾಘೋಷವಾಗಿ ಹೇಳ್ತೀನಿ. ಮೇಡಮ್ ಅವರೇ, ನಾವು ಕೇಳಿದೀವಿ ನಿಮ್ಗೆಲ್ಲ ಒಪ್ಪಿಗೆ ಆಗಿ ನಮ್ಮ ಮೊಮ್ಮಕ್ಕಳನ್ನ ನಮ್ಮ ಜೊತೆ ಕಳ್ಸಂಗಿದ್ರೆ ಕಳಿಸಿ, ಇಲ್ಲ ನಿಮ್ ಜೊತೆ ಸೇರಿ ನಾವು ಸೇರ್ತೀವಿ, ಆ ಮಕ್ಕಳೆಲ್ಲ ಒಂದ್ ಕಡೆ ಚೆನ್ನಾಗಿದೆ. ಸಮಾಜ ಸೇವಕರು ಅವ್ರೇನೋ ಸಹಾಯ ಮಾಡ್ತಾರೆ, ಅವ್ರ ಶಾಲೆಯಲ್ಲಿ ಅಡ್ಮಿಷನ್ ಮಾಡ್ಕೊಟ್ಬಿಡ್ತಾರೆ, ಅವ್ರು ಆರ್ಥಿಕವಾಗಿ ಸಪೋರ್ಟ್ ಮಾಡ್ಬಿಡ್ತಾರೆ ಅನ್ನೋ ಮಾತ್ರಕ್ಕೆ ಅವಳು ನಮ್ಮವಳಲ್ಲ ಅಂತ ಎಲ್ಲರೂ ಸೇರಿ ಬಿಟ್ಬಿಡ್ತೀರೇನೋ ಅಂತ ನನಗೆ ಮುಂದಿನ ಭಯ ಕಾಡ್ತಾ ಇದೆ. ನಿಮ್ ಜಗಳದಲ್ಲಿ ಅದಾಗಬಾರ್ದು ಮೇಡಮ್. ಯಾರು ಬಿಟ್ರು ಮೇಡಮ್, ನಾವು ನೋಡ್ತೀವಿ. ಫ್ಯೂಚರ್ ಕೊಡ್ಬೇಕು ಅಂದ್ಬಿಟ್ಟು ನಿಮ್ ಮೂಲಕ ಬಂದ್ರೆ ಫ್ಯೂಚರ್ ಬರುತ್ತೆ ಅಂತ ಬಂದಿದ್ದೀವಿ. ಫ್ಯೂಚರ್ ಬರ್ಲಿ, ಆದ್ರೆ ಅವ್ರಿಗೆ ಮನೆ ವಾತಾವರಣ ಇಲ್ಲದೆ ಆಗ್ಬಿಡ್ಬಾರ್ದು, ಅದು ನನ್ನ ಭಯ. ಓಕೆ, ವರ್ಷ ನಾವು ಲೀವ್ ಬಂದಾಗ ಮನೆ ಕರ್ಕೊಂಡು ಹೋಗ್ತೀವಿ ಮೇಡಮ್. ಜಗಳಗಳು ಮೇಡಮ್, ಜಗಳಗಳಿಂದ ಮಕ್ಕಳು ದೋಷ ಹಾಳಾಗ್ತದೆ ಮೇಡಮ್. ನಿಮ್ ಮಕ್ಳು ಹಾಳಾಗಲ್ವಾ ನಿಮ್ ಮನೆ ಜಗಳದಿಂದ? ಜಗಳ ಆಡ್ಬೇಡ್ರಿ, ಮಕ್ಳು ಹಾಳಾಗ್ತಾರೆ ಅಂದ್ರೆ ಜಗಳ ಆಡ್ಬೇಡಿ. ಈ ತರ ನಿಮ್ಮನೆ ಜಗಳದಿಂದ ನಿಮ್ ಮಕ್ಳು ಹಾಳಾಗಲ್ವೇ? ಈ ಮಕ್ಳು ಮಾತ್ರ ಹಾಳಾಗ್ತಾರ? ನಮ್ಮ ಮಕ್ಳು ಹಾಳಾಗ್ತಾರೆ ಮೇಡಮ್. ನನ್ ಯಜಮಾನ್ರ ಹತ್ರ ನಾನು ಎದುರು ಕಡೆ ಮಾತಾಡಕ್ ಹೋಗಲ್ಲ ಮೇಡಮ್. ಮಕ್ಳು ಇರ್ಬೇಕಾದ್ರೆ ಜಗಳ ಮಾಡಕ್ ಹೋಗಲ್ಲ. ಏನ್ ಲಕ್ಷ್ಮಮ್ಮ,
ನಿಮ್ ತಂಗಿ ನೋಡ್ಕೋತೀನಿ ಅಂತಾರೆ, ಯಾಕೆ ಬೇಡ? ಯಾರು ನೋಡ್ಕೊಳ್ಳೋದು ಬೇಡಮ್ಮ, ನಿಮ್ ಜವಾಬ್ದಾರಿಗೆ ಬಿಡ್ತೀನಿ. ಆ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡೋದು ನಿಮ್ಗೆ ಸೇರಿರೋದು. ಸ್ಕೂಲ್ ನಾನ್ ಕೊಡ್ಬೋದು, ಮನೆ ವಾತಾವರಣ ಯಾರು ಕೊಡ್ತಾರೆ? ನೀವು ಒಂದೇ ಸಮನೆ ಕೈ ತೊಳ್ಕೊಂಡು ಹೋಗ್ಬಿಡೋಣ ಅಂದ್ರೆ ಅದಾಗಲ್ಲ. ನಮ್ ಜೀವವರೆಗೂ ನಾವು ಕೈ ತೊಳಿಯಕ್ ಹೋಗಲ್ಲಮ್ಮ. ಒಂದ್ ಮಗಳನ್ನ ಕಳ್ಕೊಂಡಿದ್ದೀರಲ್ಲ, ಅದ್ ಈ ಮಕ್ಕಳನ್ನ ಸರಿಯಾಗಿ ಇಡ್ಬೇಕು ಅನ್ನೋದಮ್ಮ ನಮ್ಮ ಇವ್ರು ಕಳ್ಕೊಳಕ್ ನಾನು ಕಳ್ಕೊಂಡಿದ್ದ ಬಗ್ಗೆ ಏನು ಬೇಜಾರಿದ್ದಂಗೆ ಕಾಣ್ಲಿಲ್ಲ. ಒಂದ್ ಕಂಪ್ಲೇಂಟ್ ಕೊಡ್ಬೋದಾಗಿತ್ತು, ಹುಡುಕ್ಸ್ಬೋದಾಗಿತ್ತು, ಟಿವಿಲಿ ಹೇಳ್ಬೋದಾಗಿತ್ತು. ಫೋಟೋ ತೆಗೆದಿದ್ದೀರಾ? ನಾನ್ ತೋರಿಸ್ತೀನಿ. ಎಲ್ಲಿ? ಕುದುರೆ ಕತ್ತಿನಲ್ಲಿ ಗಂಟೆ ಗಿಲ್ಕಿ ಸದ್ದು ಜಿಂಗಿ ಚಕ್ಕ ಜಿಂಗಿ ಜಿಂಗಿ ಚಕ್ಕ, ಬಾಳ ಬುತ್ತಿಯಲ್ಲಿ ತುತ್ತು ಮೂಸ ಬ್ಯಾಡ ಹಿಂಗು ತಕ್ಕ ಅದ್ನ ಹಂಗು ತಕ್ಕ. ದೇವಿ ಕಾಣೆಯಾಗಿದ್ದಾರೆ. 3 ವರ್ಷ ತಡವಾಗಿ ನಾನು ಇದನ್ನ ನಿಮ್ಮೊಂದಿಗೆ ಹಂಚ್ಕೋತಾ ಇದ್ದೀನಿ. ತಡ ಮಾಡೋರು ಅವ್ರ ಮನೆಯವರು. ಯಾತಕ್ಕೆ ಹೆದರುದು ನನಗ್ ಗೊತ್ತಿಲ್ಲ. ಯಾರೋ ಒಬ್ರು ಕಾಣೆ ಆಗಿದ್ದಾರೆ ಅಂದ್ರೆ ಅದ್ರಲ್ಲಿ ಮನೆ ಮರ್ಯಾದೆ ಹೋಗುವಂತದ್ದು ಏನು ಅಂತ ನನಗಂತೂ ಗೊತ್ತಾಗ್ತಾ ಇಲ್ಲ. ಆಕೆಗೆ ಏನ್ ಬೇಕಾದ್ರೂ ಆಗಿರ್ಬಹುದು, ಆಕೆ ಕೊಲೆ ಆಗಿರ್ಬೋದು, ಆಕೆ ಮೇಲೆ ಅತ್ಯಾಚಾರ ಆಗಿರ್ಬೋದು, ಯಾರಾದ್ರೂ ಆಕೆನ ಹಾಳು ಮಾಡಿರ್ಬೋದು, ಅಥವಾ ಆಕೆ ಜೀವಂತವಾಗಿರ್ಬಹುದು, ಎಲ್ಲಾದ್ರೂ ಹೋಗಿರ್ಬಹುದು. ಆಕೆ ಇಷ್ಟೆಲ್ಲ ಎಲ್ರು ಬಾಧೆ ಪಡ್ತಾ ಇದ್ದಾರೆ ಅನ್ನೋದು ಅವ್ರಿಗೆ ಗೊತ್ತಿಲ್ಲದೆ ಇರಬಹುದು. ಇದೆಲ್ಲ ಗೊತ್ತಾಗ್ಲಿ ಅನ್ನೋ ದೃಷ್ಟಿಯಿಂದ ಅವ್ರು ಯಾರು ಅಂತ ಹೇಳ್ತಾ ಇದ್ದೀನಿ. ಪೊಲೀಸ್ ಕಂಪ್ಲೇಂಟ್ ಕೊಡೋದು ಅನ್ನೋದು ಮರ್ಯಾದೆ ಹೋಗೋ ವಿಷಯ ಅಲ್ಲ. ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ಯಾರು ಹುಡುಕ್ತಾ ಇದ್ದೀರೋ ಅವ್ರಿಗೂ ಗೊತ್ತಾಗತ್ತೆ ನೀವೆಲ್ಲ ಹುಡುಕ್ತಾ ಇದ್ದೀರಿ ಅಂತ. ಪರವಾಗಿಲ್ಲ, ಮಕ್ಕಳಿಗೊಂದು ದಾರಿ ಕೊಡ್ರಿ ನೀವು ಅಂತ ಕೇಳ್ಕೊಳ್ಳೋದಿಷ್ಟೇ. ನೀವೇ ತೀರ್ಮಾನ ಮಾಡ್ಬಿಟ್ರೆ ಹೇಗೆ? ಅವ್ರು ಸತ್ತೋಗಿದ್ದಾರೆ. ನಾನು ಕಪ್ಪಿಟ್ ಕೊಡ್ತೀನಿ ಮೇಡಮ್ ಅವರೇ, ಇವರೇ ಕಳ್ದಾಕಿದ್ದಾರೆ, ನಾನೇ ಕೊಡ್ತೀನಿ ಇವಾಗ. ಮೇಡಮ್ ಇವಾಗ ಎಲ್ರು ಇಷ್ಟ ದಿವಸ ಬೇಡ ಬೇಡ ಅಂತಾರಲ್ಲ ಮೇಡಮ್ ಅವರೇ, ನಾವು ಕೊಡ್ತೀವಿ ಮೇಡಮ್, ಒಟ್ಟಿಗೆ ಸೇರ್ಕೊಂಡು ಕೊಡ್ತೀನಿ, ನಾನು ಕೊಡ್ತೀನಿ. ಈಗ ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ಅದೆಲ್ಲ ಏನಾಯ್ತು? ಹುಡುಕಿಸ್ತೀನಿ. ಅಲ್ಲಲ್ಲ, ಅದೆಲ್ಲ ಪರವಾಗಿಲ್ವಾ? ಹೇಳ್ತಾರಲ್ಲ ನಮ್ಮ ಹುಡುಗಿರೆಲ್ಲ ಸರಿನೂ ಅಲ್ವಾ? ಮೊದಲು ಅದನ್ನ ಹೇಳಿ, ನೀವೇ ಹೇಳಿದ್ದನ್ನ ಮೊದಲು. ಮೇಡಮ್ ಅವರೇ ಸರಿಗಿಲ್ಲ ಮೇಡಮ್ ಅವರೇ, ಅವ್ರು ಸರಿಗಿಲ್ಲ, ಕೇಳ್ರಿ ಮೇಡಮ್ ಅವರೇ. ಅವ್ರ ಯಜಮಾನ್ ಏನಾಗಿದ್ದಾರೆ ಅಂತ ಕೇಳಿ. ಅದೆಲ್ಲ ಬೇಡಮ್ಮ, ಯಜಮಾನ್ ಏನಾಗಿದ್ದಾರೆ? ತಬ್ಬಲಿಗೆ ತಬ್ಬಲಿಯ ತವರಿದೆಯ ಕಳುವೆ. ಇವರು ಎಲ್ಲರ ಮೇಲೂ ಕ್ಯಾರೆಕ್ಟರ್ ಸರಿ ಇಲ್ಲ ಅಂತ ಹೇಳ್ತಾ ಇದ್ರು ಅವಾಗಿಂದ. ಆದ್ರೆ ಅವ್ರು ಹೇಳಿದ್ರು ಏನ್ ನಮ್ಮ ಮೇಲೆ ದೂರ್ತಾ ಇದ್ದಾರೆ ಅಂತ ಅಷ್ಟೇ ಹೇಳಿದ್ರು. ಇವ್ರು ಸರಿ ಇಲ್ಲ ಅಂತ ಅವ್ರು ಯಾವತ್ತೂ ಹೇಳಿಲ್ಲ. ನೀವು ಒಬ್ಬರ ಮೇಲೆ ಹೇಳಿ ಸರಿ ಇಲ್ಲ ಅಂತ, ಯಾರಾದ್ರೂ ನಂಬೋದು. ಆದ್ರೆ ಎಲ್ಲರ ಮೇಲೂ ಹೇಳೋದು ತಪ್ಪಾಗತ್ತೆ. ಅಲ್ಲಲ್ಲ, ಇಲ್ಲಿ ಏನಾಗಿದೆ ಗೊತ್ತಾ? ಬೇಲಿಯೇನೆ ಎದ್ದು ಹೊಲ ಮೇಯ್ದಂಗೆ. ಅನ್ನೇ ಸರಿ ಈಗ ಡಿಲೇ ಆಗಿದೆ. ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿರ್ಬೇಕಾಯ್ತು ಇಷ್ಟೊತ್ತಿಗೆ. ಸೊ ಕಂಪ್ಲೇಂಟ್ ಕೊಟ್ಟಿಲ್ಲ. ಸೊ ಒಂದು ಕಂಪ್ಲೇಂಟ್ ಕೊಟ್ಟು ದೇವಿಯವ್ರು ಎಲ್ಲಿದಾರ ನಾವು ಹುಡ್ಕೋ ಪ್ರಯತ್ನ ಮಾಡಿ. ಆಮೇಲೆ ಸರ್ ಹೇಳ್ದಂಗೆ ಅವಾಗ ಸಿಕ್ಕಿಲ್ಲ ಅಂತಂದ್ರೆ ಅದು ಮುಂದಿನ ಪ್ರೊಸೆಸ್ ಏನಿದೆ ಅದನ್ನ ಕಂಟಿನ್ಯೂ ಮಾಡೋಣ. ನಾನು ಮಕ್ಕಳಿಂದ ಉಸಿರಿಟ್ಕೊಂಡಿದ್ದೀನಮ್ಮ. ಮಕ್ಕಳಿಂದ ಉಸಿರು ಆದ್ರೆ ಮಕ್ಕಳು ಬೇಡ ಅಂದ್ರೆ ಬೇಡ ಅನ್ಲಿಲ್ಲಮ್ಮ. ಮಕ್ಕಳು ಬೇಕು, ಇವ್ರು ಬಂದು ಗಲಾಟ ಮಾಡ್ತಾರೆ ಅಂತ ಇದಕ್ಕೆ ಅವಕಾಶ ಕೊಡ್ರಿ ಅಂತ ಕೇಳ್ತಾರೆ. ಮೇಡಮ್ ಅಪ್ಪನೂ ಕರೆಸ್ರಿ ಮೇಡಮ್. ಅಪ್ಪ ತುಂಬಾ ಇನ್ನೋಸೆಂಟ್ ಮೇಡಮ್. ಒಂದು ಚೂರು ತಾಳ್ಮೆ, ಸೈಲೆಂಟ್ ಕೂತ್ಕೊಂಡ್ಬಿಟ್ಟವ್ರೆ ಅವ್ರು. ಅವ್ರಿಗೆ ಅವಮಾನ ಇದೆಲ್ಲ ಸಹಿಸಲ್ಲ ಮೇಡಮ್. ಅವ್ರನ್ನ ಇವ್ರನ್ನ ಕಳ್ಕೊಂಡ್ ನಾವ್ ಇಷ್ಟಪಡಲ್ಲ ಮೇಡಮ್. ನಮ್ಗೆ ಅಪ್ಪ ಅಮ್ಮ ಬೇಕು, ಅವರಿಂದ ನಾವ್ ಇಷ್ಟು ಓದಾಡ್ತಾ ಇದೀವಿ ಮೇಡಮ್. ಇವತ್ತು ಅಪ್ಪ ಕೂಡ ಏನಾದ್ರು ಅವಮಾನ ಆದ್ರೆ ಅವ್ರ ನಿಜ ಜೀವನದಲ್ಲಿ ಇರಲ್ಲ ಮೇಡಮ್. ನೀವು ಬರೀ ದೊಡ್ಡೋರ್ ವಿಷಯನ ಆಯ್ತು, ನಾನ್ ಮಕ್ಳ ವಿಷಯ ಮಾತಾಡ್ತಾ ಇದೀನಿ. ನನಗಪ್ಪ ಬೇಕು ಅಂತೀರಿ ನೀವು, ಆ ಮಕ್ಳಿಗಪ್ಪ ಬೇಡವೇನಮ್ಮ? ಬೇಕಮ್ಮ. ಇವಾಗ ನೋಡಲ್ಲಮ್ಮ, ಏನಮ್ಮ ನೋಡ್ತಾರೆ. ಅವ್ರು ಒಳ್ಳೇದಾಗ ಒಂದು ಬಿಸ್ಕೆಟ್ ಬೇಡ ಮೇಡಮ್. ಇದುವರೆಗೂ ನೋಡಿಲ್ಲಮ್ಮ. ಬೇಕು ಅಪ್ಪ ಬೇಕು ಮೇಡಮ್. ಆ ಮಕ್ಕಳು ಬೇಕು ಅಂದ್ರೆ ಇವತ್ತು ಕೂಡ ಹೋಗ್ಲಿ ಮೇಡಮ್. ಚಿಕ್ಕ ಹುಡುಗನ್ ಏನ್ ಮಾಡೋಣ? ನಮ್ ಜೊತೆಗೆ ಇಲ್ಲಿ ಮೇಡಮ್. ನಮ್ ಜೊತೆಗೆ ಮಕ್ಕಳ ಫ್ಯೂಚರ್ ಅವಳೊಬ್ಬಳು ಚುರುಕಾದ್ರೆ ಸಾಕು ಮೇಡಮ್. ಇಬ್ರು ಒಟ್ಟಿಗೆ ಮಾತಾಡಿದ್ರೆ ಆಗಲ್ಲ. ಯಾರಾದ್ರೂ ಒಬ್ರು ಜವಾಬ್ದಾರಿ ತಗೊಂಡು ಮಾತಾಡಿ. ನನ್ ಜೀವ ಇರೋವರೆಗೂ ನನ್ ಜೊತೆಗೆ ಇರ್ಲಮ್ಮ. ನಾನು ಇವ್ರು ನಂಬಲ್ಲಮ್ಮ, ನಾನು ಅವಳು ನಂಬಲ್ಲ, ಇವಳು ನನ್ನ ಹತ್ರ ಇದ್ಲಮ್ಮ. ನನ್ನ ಮಕ್ಳು, ನನ್ನ ಹೆಣ್ಮಕ್ಳು ಹಂಗಿದ್ಲಮ್ಮ. ಅವಳ ರೂಪ ಇವ್ರಲ್ಲಿ ನೋಡ್ತಾ ಇದ್ದೀನಿ ನಾನು. ಇವರೆಲ್ಲ ಬೈತಾರೆ, ಮಕ್ಕಳನ್ನ ಕುಂಟಿಸ್ಕೊಂಡು ಅಳ್ತೀಯ, ನೋವು ತಿಂತೀಯ, ತಿನ್ನಲ್ಲ. ನನ್ನ ಮಗಳು ಒಂದ್ ಕೆಲ್ಸ ಮಾಡೋಣ, ಕೇಳಿಸ್ಕೊ. ಹೇಳಮ್ಮ. ದೊಡ್ಡವಳಿಗೆ ಸ್ಪೆಷಲ್ ಸ್ಕೂಲ್ಗೆ ಹೋಗ್ಬೇಕು. ನಿಮಗ್ ಗೊತ್ತಿರೋಷ್ಟು ಇವ್ರಿಗೆ ಯಾರಿಗೂ ಗೊತ್ತಿಲ್ಲ. ಹೌದಲ್ವಾ? ಸ್ಪೆಷಲ್ ಸ್ಕೂಲ್ಗೆ ಹೋಗ್ಬೇಕು. ಸ್ಪೆಷಲ್ ಸ್ಕೂಲ್ಗೆ ಸೇರ್ಸೋ ಏರ್ಪಾಟ್ ನಾವು ಮಾಡೋಣ. ಅದಕ್ಕೇನ್ ಸಹಕಾರ ಬೇಕೋ ಅದನ್ನ ಅವರು ಕೊಡ್ತೀನಿ ಅಂತ ಹೇಳಿದ್ದಾರೆ. ಮುಗಿತೀವಪ್ಪ, ಅಷ್ಟು ಮಾತ್ರ ನಿಮ್ಮಿಂದ ಆ ಹುಡುಗಿ ಬೆಳೆದ್ರೆ. ಲಕ್ಷ್ಮಿ ರೂಪದಲ್ಲಿ ಎಲ್ಲಾರ ಹೆಸರುಗಳು ಇಟ್ಕೊಂಡು ಹೆಸರು ಮಾತ್ರ ಕಟ್ಕೊಂಡು ಮೊಸರು ಕಡಿತೀರಾ? ಯಾಕೆ ಹಿಂಗ್ ಮಾಡ್ತೀರಾ? ನನ್ಗೆ ಅರ್ಥ ಆಗ್ತಿಲ್ಲ. ನಮ್ಮ ಮನೆ ಬರಂಗ್ ಸುಮ್ಮನೆ ಆ ಸಮಯವನ್ನ ವ್ಯರ್ಥ ಮಾಡ್ತಾ ಇದ್ದೀರಾ. ಆ ಮಕ್ಕಳ ಭವಿಷ್ಯದ ಬಗ್ಗೆ, ಆ ದೇವಿಕ ಅವ್ರು ಕಳೆದೋಗಿರೋ ಬಗ್ಗೆ ಯಾರು ಕೂಡ ಚಿಂತನೆ ಮಾಡಿಲ್ಲ. ನೀವ್ಯಾಕೆ ಕಂಪ್ಲೇಂಟ್ ಕೊಡಕ್ ಮುಂದೆಯಿಂದ ನೋಡ್ತೀರಾ? ನನಗೆ ಸಂಶಯ ಬರ್ತಾ ಇದೆ, ನಿಜವಾಗ್ಲೂ ಸಂಶಯ ಬರ್ತಾ ಇದೆ. ಅಲ್ಲಿ ಏನೋ ಒಂದು ಒಳಕಿದೆ, ಏನೋ ತೊಡಕಿದೆ, ಅದರಿಂದ ನೀವು ಅನುಮಾನ ಪಡ್ತಾ ಇದ್ದೀರಾ. ಹೊತ್ತು ಕಳೆದೋದ್ರೆ ಸಿಗ್ತೈತ, ಹೊತ್ತು ಕಳೆದೋದ್ರೆ ಸಿಗಕ್ಕಿಲ್ಲ ಅಂತಾರೆ. ಪ್ರತಿ ಕ್ಷಣ ಪ್ರತಿ ದಿನ ಮಕ್ಕಳ ಭವಿಷ್ಯಕ್ಕೋಸ್ಕರ ಎಷ್ಟು ಅಮೂಲ್ಯ ಅಂತೇಳಿ ನೀವು ನಿಜವಾಗ್ಲೂ ಯೋಚನೆ ಮಾಡ್ತಾ ಇಲ್ಲ. ನೀವೆಲ್ಲ ಈಗ ಮೇಡಮ್ ಅವ್ರು ಏನ್ ತೀರ್ಮಾನ ತೆಗೆದುಕೊಂತಾರೋ ಅದಕ್ಕೆಲ್ಲ ಫಸ್ಟ್ ಭದ್ರ ಆಗ್ಬೇಕು. ನೀವು ನಿಮ್ಮ ವಯಮನಸ್ಸುಗಳನ್ನ ಹೊರಗಡೆ ಇಟ್ಬಿಡಿ. ಆ ಮಕ್ಕಳ ಒಂದು ಉಜ್ವಲ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿ.
ದೇವರಿಗೊಂದು ಕಾಗದ ಬರೆದು ಭೂಮಿಗೆ ಕರಿಬೇಕು, ದೇವರಿಗೊಂದು ಕಾಗದ ಬರೆದು ಭೂಮಿಗೆ ಕರಿಬೇಕು. ಅದನ್ನ ಬಿಟ್ಬಿಟ್ಟು ನೀವು ಕೆಸರೇರಿಸ್ಕೊಂಡು ಇಲ್ದಿರೋದೆಲ್ಲ ಯೋಚನೆ ಮಾಡಬೇಡಿ. ಆ ಮಗುವ ಚಿಕ್ಕ ಹುಡುಗ ಆಗ್ಲಿ ಆ ಹೆಣ್ಮಗು ಆಗ್ಲಿ ಇಬ್ಬರು ಎಲ್ಲಿರ್ಬೇಕು ಏನ್ ಮಾಡ್ಬೇಕು ಅನ್ನೋದೇ ಅವ್ರ ತೀರ್ಮಾನ ತೆಗೆದುಕೊಳ್ಳಿ. ಅದಕ್ಕೆ ನೀವೆಲ್ಲ ಕೂಡ ಒಗ್ಗಟ್ಟಾಗಿ ಎಸ್ ಅನ್ಬೇಕು. ಹಂಗಿದ್ರೆ ಮಾತ್ರ ನಾವೆಲ್ಲ ಜೊತೆಲಿ ಇರ್ತೀವಿ. ಮೇಡಮ್ ನೀವು ಬಂದು ತೊಂದರೆ ಮಾಡಬಾರ್ದು. ಆ ಮಗುಗ್ ಸ್ಕೂಲ್ಗೆ ಸೇರ್ಸಿದ್ರೆ ನೋಡಿ, ಆ ಮಗುಗ್ ಸ್ಕೂಲ್ಗೆ ಸೇರ್ಸು ಯಾವ ಸ್ಕೂಲು ಅನ್ನೋದು ಡಾಕ್ಟರ್ಗಳನ್ನ ಕೇಳಿದ್ರೆ ಅವ್ರು ತೋರಿಸ್ಕೊಡ್ತಾರೆ ಯಾವ ಸ್ಕೂಲ್ಗೆ ಸೇರಿಸ್ಬೇಕು ಅಂತ. ಆ ಸ್ಕೂಲ್ಗೆ ಏನ್ ಫೀಸ್ ಕಟ್ಟಬೇಕು ಅದು ಅವ್ರು ಒದಗಿಸ್ಕೊಡ್ತಾರೆ. ಈಗ ತುಂಬಾ ಕಾನೂನಲ್ಲಿ ಸರ್ಕಾರನು ತುಂಬಾ ಇದಕ್ಕೆಲ್ಲ ವ್ಯವಸ್ಥೆ ಮಾಡಿದೆ. ಅದನ್ನೆಲ್ಲ ಬಳಸೋ ಯೋಚನೆ ಮಾಡಿ. ಈ ಚಿಕ್ಕ ಹುಡುಗನಿಗೂ ಅಷ್ಟೇ ಯಾವ್ದಾದ್ರು ಒಳ್ಳೆ ಶಾಲೆಯಲ್ಲಿ ಸೇರಿಸಿ ನಿಮ್ ಮನೇಲಿ ಇಟ್ಕೊಂಡು ಓದ್ಸಿ. ಅವನನ್ನ ಯಾವ ಹಾಸ್ಟೆಲ್ಗೂ ಕಳ್ಸೋ ಯೋಚನೆ ಬೇಡ. ಚಿಕ್ಕ ಮಗು ಹಾಸ್ಟೆಲ್ ಕಳ್ಸೋ ಯೋಚನೆ ಹೋಗಲ್ಲ ಅಂತ ನಮ್ಮ ಹಾಸ್ಟೆಲ್ ಬಿಡ್ತೀನಿ. ಯಾವ ಮಗು ಹೋಗತ್ತಮ್ಮ? ನಾನ್ ಬಿಡಲ್ಲಮ್ಮ. ನಾನ್ ಬಿಟ್ಬಿಟ್ಟು ನನ್ ಬದುಕಕ್ ನಂಗೆ ಶಕ್ತಿ ಇಲ್ಲಮ್ಮ. ಅವ್ನ ಸ್ಕೂಲ್ಗೆ ಹೋಗ್ತಾವನಮ್ಮ ಇವಾಗ ಕೂಡ. ನೀವ್ ಹಾಕಿ ಕರ್ಕೊಂಡ್ ಬಂದಿರ ಅವನನ್ನು ಓದಿಸಿ. ಆಗ್ಬೋದಾ? ಆಯ್ತಮ್ಮ. ಆಗ್ಬೋದಾ? ಎಲ್ರು ಸಹಕಾರ ಮಾಡ್ತಾರ? ಆಗ್ಬೋದಾ? ಆಯ್ತು. ನೀವು ತೊಂದರೆ ಮಾಡ್ಬೇಡ್ರಿ. ನೀವು ಹಾಸ್ಟೆಲ್ ನನಗೆ ತುಂಬಾ ಬೇಜಾರಾಗೋಯ್ತು ಹಾಸ್ಟೆಲ್ ಇದ್ರೆ ಅಂತ ನೀವು ಅಲ್ಲಿ ಹೋಗ್ತೀರಿ. ನಿಮ್ ಮನೇಲಿ ನೀವ್ ಏನ್ ಕೊಡಕ್ ಸಾಧ್ಯ ಅವಳಿಗೆ? ಇಲ್ಲ ಮೇಡಮ್ ಅವರೇ, ನಾವು ಹಾಸ್ಟೆಲ್ ಹತ್ರ ಹೋಗಿಲ್ಲ, ಹಾಸ್ಟೆಲ್ ಬಿಟ್ಬಿಟ್ಟವ್ರೆ ಅಂದ್ಬಿಟ್ಟು ಅವ್ರ ಮಗನೇ ಫೋನ್ ಮಾಡಿ ಹೇಳಿದ್ರು. ಆಂಟಿ ಅಮ್ಮ ನಿಮ್ ಮಗ ಯಾಕಮ್ಮ ಹೇಳಿಲ್ಲಮ್ಮ, ಹಾಸ್ಟೆಲ್ ಬಿಟ್ಟವ್ರೆ ಯಶೋದನ್ನು. ಸರಿ, ನೀವು ಗಲಾಟೆ ಮಾಡಿ ನಿಮ್ಗೆ ಸಿಗೋದೇನು? ನಂಗೆ ಅದನ್ನ ಹೇಳಿ. ಏನಿಲ್ಲ ಮೇಡಮ್. ಅಂದ್ಮೇಲೆ ಸುಮ್ನಿರಿ ಸುಮ್ನಿರಿ ಆಯ್ತಾ? ಮೊಟ್ಟ ಮೊದಲನೇದಾಗಿ ಕಂಪ್ಲೇಂಟ್ ಕೊಟ್ಬಿಡಿ. ದೇವಿಕ್ ಅವ್ರಿಗೆ ಖಂಡಿತ ಸಿಗ್ತಾರೆ. ಒಂದು ತಿಂಗಳಲ್ಲಿ ಅವ್ರು ಬರ್ತಾರ. ಮಗುನ ತಾಯಿ ಜೊತೆ ಬಿಟ್ಬಿಡಿ. ಪೂಜಿಸುವ ಈ ತಾಯಿ ಹೇಳದೆ ಹೋದಳು ಇವುದು. ಮುಂದಿನ ಮಕ್ಕಳದು ನೀವು ತಲೆ ಹಾಕಬಾರ್ದು. ಇಲ್ಲ ಮೇಡಮ್. ನಿಮ್ ಕೈಲಾದ್ರೆ ಹೋಗಿ ನೋಡ್ಕೊಂಡ್ ಬನ್ನಿ. ಅವಕ್ಕೇನಾದ್ರೂ ಚಾಕ್ಲೇಟು ಬಟ್ಟೆ ಬರೆ ಕೊಡ್ಸಿ ನಿಮ್ ಕೈಲಾದ್ರೆ. ಸರಿನಾ? ತೊಂದ್ರೆ ಅಂತೂ ದಯವಿಟ್ಟು ಮಾಡಬೇಡಿ. ನಾವು ಬರ್ಲೇಬೇಡ್ದಂತೆ ನೋಡ್ಲೇಬೇಡ್ದು ಅಂತಾರೆ ಮೇಡಮ್. ಇಲ್ಲ ಇಲ್ಲ ಇಲ್ಲಮ್ಮ, ಅವ್ರು ನಾವ್ ಯಾವತ್ತೂ ಹೇಳಲ್ಲ. ಕೊನೆಯದಾಗಿ ತಾವು ಹೇಳ್ಬೇಕು, ಇದು ಸರಿನೋ ಈ ವ್ಯವಸ್ಥೆ? ಖಂಡಿತ ನ್ಯಾಯಯುತವಾಗಿದೆ. ಮತ್ತೆ ಇಬ್ಬರಿಗೂ ಸಮಾನ ಅವಕಾಶ ಮಕ್ಕಳು ನೋಡ್ಲಿಕ್ಕೆ ಕೊಟ್ಟಿರೋದ್ರಿಂದ ಯಾರಿಗೂ ಏನು ತೊಂದರೆ ಇಲ್ಲ. ಯಾಕಂದ್ರೆ ಇಬ್ಬರದು ಮುಖ್ಯ ಉದ್ದೇಶ ಮಕ್ಕಳ ಭವಿಷ್ಯನೇ ಇಲ್ಲಿ. ಹಾಗಾಗಿ ಅದು ಒಂದು ಮಾಡಬಹುದು. ಎರಡನೇದು ನಾನು ಹೇಳೋದು, ಯಾರು ಕಾಣೆಯಾಗಿದ್ದಾರೆ ಅವ್ರ ಮಗಳು, ಅವ್ರನ್ನ ಹುಡುಕಿಸ್ಲಿಕ್ಕೆ ಬಗ್ಗೆ ಸೂಕ್ತವಾದ ಕಾನೂನು ಕ್ರಮಗಳನ್ನು ಈಗಲಾದ್ರೂ ಕೈಗೊಂಡ್ರೆ ಅದು ಮಾಡೋಣ. ಅದು ಸೂಕ್ತ ಅಂತ ಅನ್ಸುತ್ತೆ. ಅದು ಇನ್ಮೇಲೆ ತೊಂದರೆ ಮಾಡೋದು ಬೇಡ, ಒಬ್ರಿಗೊಬ್ರು ಆರೋಪ ಮಾಡೋದು ಬೇಡ. ನಿಮ್ಗೆ ಯಶೋಧ ಕಂಡ್ರಾಗಲ್ವಾ? ಬಿಟ್ಟು ಬಿಡಿ. ಅವ್ರ ಯೋಚನೆ ನಿಮ್ಗೆ ಯಾಕೆ ಅಲ್ವಾ? ಅವ್ರು ಸರಿ ಇಲ್ಲ ಅಂತ ಹೇಳೋದು ನಮ್ಗೆ ಯಾಕೆ ಉಸಾಬ್ರಿ? ಬೇಡ, ಅವ್ರು ಬೇಡ ನಮ್ಗೆ. ಸರಿನಾ? ಸಾಕು ಜಗಳ ಆಡಿದ್ದು ಎಲ್ರು. ನಿಮ್ ಅಕ್ಕನ ಜೊತೆ ಸ್ವಲ್ಪ ಹೊಂದ್ಕೊಂಡು ಚೆನ್ನಾಗಿರ್ಲಿ. ಮೇಡಮ್ ನಮ್ಮ ಅಕ್ಕ ನಾನು ಬೈದ್ರು ನಮ್ಮ ಅಕ್ಕ ಅಂದ್ಬಿಟ್ಟು ಹೋಯ್ತೀನಿ. ನಮ್ಮ ಅಕ್ಕ ನನ್ನ ನೋಡಿದ್ರೇನೆ ಏನ್ರಿ ಇವ್ರ ಮಗಳನ್ನ ಕೇಳಿ ಏನ್ರಿ ನಿಮ್ಗೆ ಅವ್ರ ಬಗ್ಗೆ ಮನೆ ಅಂತ ಕೊಟ್ಟು ನನ್ ಮಗಳಿಗೆ ಇಷ್ಟು ನೋವು ನೀವ್ ಯಾಕೆ ಕೊಟ್ರಿ ಅಂತಾನೆ ಅವ್ರ ಮೊದ್ಲಿಂದಾನು ಕೇಳ್ತಾ ಇದ್ದಾರೆ. ಏನು ಕೊಟ್ರಿ ಅಂದ್ರಿ? ನಾವು ತಾಯಿ ಮನೆ ಬಿಡಕ್ಕಾಗಲ್ಲ ಅಂತ ಕೊಟ್ವಿ. ಇವಾಗ ಕಳ್ಕೊಂಡ್ವಿ, ಬಿಟ್ಬಿಡಮ್ಮ. ಇನ್ನೇನ್ ಮಾತಾಡಿ ಏನು ಪ್ರಯೋಜನ ಇಲ್ಲ. ಹೋಗಿದ್ ನನ್ ಮಗಳು ಎತ್ತಿ ಒತ್ತಿ ನಾನ್ ತಿಂದ್ರೆ ನನ್ ಮಕ್ಳಿಗಿಲ್ವೇ ಅಂತ ಇಕ್ಕಿ ಸಾಕಿದೆ. ನಮ್ಮ ತಾಯಿ ಮನೆ ಅಂತ ಕೊಟ್ಟು ನನ್ ಮಗನ್ ಆಚೆಗೆ ಹೋಗ್ಬಿಡ್ತಮ್ಮ. ಯಾರ ಮೇಲೂ ನನ್ಗೆ ಇಷ್ಟ ಇಲ್ಲ. ಸರಿ, ಇದರೊಂದಿಗೆ ಇವತ್ತಿನ ಸೆರಾ ರಿಫ್ಲೆಕ್ಸಿವ್ ಸ್ಟೈಲ್ ಬದುಕು ಜಟಕಾ ಬಂಡಿ ಪವರ್ಡ್ ಬೈ ಡಾಬರ್ ಆಮ್ಲ ನೆಲ್ಲಿ ಹೇರ್ ಆಯಿಲ್ ಮುಗಿಸುವ ಸಮಯ ಬಂದಿದೆ. ಮತ್ತೊಂದು ಸಂಚಿಕೆಯಲ್ಲಿ ನಿಮ್ಮೆಲ್ಲರನ್ನು ಭೇಟಿ ಆಗ್ತೀನಿ. ನಮಸ್ಕಾರ. ಒಂದು ಜಟಕಾ ಬಂಡಿ ಹಾರ್ಕೊಂಡು ಹೋಗ್ರಪ್ಪ ರಸ್ತೆಯ ಗುಂಡೆ.